ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಸಾರಿಗೆ ಇಲಾಖೆಯ ರಿಯಾಯಿತಿ ದರದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಅಂದರೆ ನಿರೀಕ್ಷೆ ಮಾಡುವಷ್ಟು ಜನ ಬರ್ತಿಲ್ಲ, ದಂಡವನ್ನು ಪಾವತಿ ಮಾಡಿಲ್ಲ ಅನ್ನುವಂಥ ದೊಡ್ಡ ಚಾಲೆಂಜ್ ಈ ಸಾರಿಗೆ ಇಲಾಖೆಗೆ ಇದೆ. ಅಂದರೆ ಈ ಸಂಚಾರಿ ನಿಯಮ ವಿಚಾರ ಅಂತ ಬಂದಾಗ ಅಥವಾ ಪೊಲೀಸ್ ಇಲಾಖೆ ಅಂತ ಬಂದಾಗ ಅಲ್ಲಿ ಭರ್ಜರಿ ಆಗಿರುವಂಥ ರೆಸ್ಪಾನ್ಸ್ ಸಿಕ್ತು. 50% ಡಿಸ್ಕೌಂಟ್ ಕೊಟ್ಟಾದ ನಂತರ ಇಲ್ಲೂ ಕೂಡ ಅದೇ ರೀತಿಯ ಡಿಸ್ಕೌಂಟ್ ಇದೆ. ಆದರೂ ಕೂಡ ಮಾಲೀಕರು ದಂಡವನ್ನು ಪಾವತಿ ಮಾಡೋದಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ. ಕಾರಣ ಏನಿರಬಹುದು? ಯಾಕೆ ಈ ರೀತಿಯಾಗಿ 50% ಅವಕಾಶ ಕೊಟ್ಟಿದ್ರೂ ಕೂಡ 50% ದಂಡವನ್ನು ವಿಧಿಸಲಿಕ್ಕೆ ಅವಕಾಶ ಕೊಟ್ಟಿದ್ರೂ ಕೂಡ ಯಾಕೆ ಮಾಲೀಕರು ಹಿಂದೇಟನ್ನು ಹಾಕ್ತಿದ್ದಾರೆ ಅನ್ನುವಂಥ ವಿಚಾರ ಒಂದು ಕಡೆ ಆದರೆ, ಸೊ ಈ ಸಾರಿಗೆ ನಿಯಮ ಉಲ್ಲಂಘನೆ ಆದರೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಯಾಕೆ ಈ ರೀತಿಯಾಗಿ ನಡೀತಿದೆ ಅನ್ನೋದು, ಯಾಕೆ ಹಿಂದೇಟನ್ನು ಹಾಕ್ತಿದ್ದಾರೆ, ಇದರಿಂದ ಒಂದು ವೇಳೆ ಈ ರೀತಿ ನಿಯಮ ಉಲ್ಲಂಘನೆ ಆದರೆ ಮಾಲೀಕರ ಮೇಲೆ, ಅಂದರೆ ವಾಹನ ತೆಗೆದುಕೊಂಡಿರುವಂಥ ಮಾಲೀಕರ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅನ್ನೋದು, ಇದನ್ನು ಸರಿ ಮಾಡೋದು ಹೇಗೆ, ಆಮೇಲೆ ಈ ಮಾಲೀಕರು ಮತ್ತು ಸಾರಿಗೆ ಇಲಾಖೆ ನಡುವಿನ ಸಂಬಂಧ ಯಾವ ರೀತಿಯಾಗಿರುತ್ತೆ, ರಸ್ತೆಯ ವಿಚಾರ ಅಂತ ಬಂದಾಗ, ಡಾಕ್ಯುಮೆಂಟ್ಸ್ ವಿಚಾರ ಅಂತ ಬಂದಾಗ ಇದೆಲ್ಲವೂ ಕೂಡ ಸರಿ ಇದೆ ಅಥವಾ ಅದರಿಂದ ಬೇಸರದಿಂದಾಗಿ ಇವರು ದಂಡವನ್ನು ಪಾವತಿ ಮಾಡಲಿಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ, ಹೇಗಿದೆ ವ್ಯವಸ್ಥೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ. ಇವತ್ತಿನ ವಿಶೇಷ ರಿಯಾಯಿತಿಗೆ ಹಿಂದೇಟು, ಹುಸಿಯಾದ ನಿರೀಕ್ಷೆ. ಶೇಕಡ 50% ಅವಕಾಶ ಕೊಟ್ಟಿದ್ರೂ ಕೂಡ, ಅಂದರೆ ಯಾರೆಲ್ಲ ದಂಡಗಳನ್ನು ಪಾವತಿ ಮಾಡಬೇಕಲ್ಲ ಅವರಿಗೆ ಒಂದು ಒಳ್ಳೆಯ ಅವಕಾಶ, 50% ಮಾತ್ರ ದಂಡವನ್ನು ಪಾವತಿ ಮಾಡಬಹುದು ಅಂತೇಳಿ, ಆದರೂ ಕೂಡ ಜನ ಮುಂದೆ ಬರ್ತಾ ಇಲ್ಲ. ರಿಯಾಯಿತಿ ದಂಡ ಪಾವತಿಗೆ ಇಲ್ಲಿ ಭಾರಿ ಹಿನ್ನಡೆ ಆಗಿದೆ. ಕೇವಲ ಶೇಕಡ 0.8% ಮಾತ್ರ ಪ್ರಕರಣಗಳು ವಿಲೇವಾರಿ ಆಗಿವೆ. ಸಾರಿಗೆ ಇಲಾಖೆಯ ರಿಯಾಯಿತಿ ಇಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ವಾಹನ ಮಾಲೀಕರ ನಿರಾಸಕ್ತಿಗೆ ಇಲಾಖೆಗೆ ಚಾಲೆಂಜ್ ಇದು. ಸೊ ಹಂಗಾಗಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಗುಜರಿ ಸೇರಿದರೂ ಕೂಡ ದಂಡ ಕೇಸ್ ಇದೆ, ಅದು ಜೀವಂತವಾಗಿದೆ. ಆ ರೀತಿಯ ಗೊಂದಲವು ಕೂಡ ಇರಬಹುದು ಅಂತ ಅನಿಸ್ತಾ ಇದೆ. ವಾಹನ ಮಾಲೀಕರೇ ಗುಜರಿ ಸೇರಿದರೂ ಕೂಡ, ಅಂದರೆ ವಾಹನ ಮಾಲೀಕರು ಪ್ರಶ್ನೆಯನ್ನು ಮಾಡ್ತಾ ಇದ್ರು, ವಾಹನಗಳು ಎಲ್ಲವೂ ಗುಜರಿಗೆ ಹೋಗಿದ್ರು ಕೂಡ ನಾವು ಹೇಗೆ ದಂಡವನ್ನು ಪಾವತಿ ಮಾಡಲಿ ಅನ್ನೋದು. ಆಮೇಲೆ ಒಂದು ವಾಹನ ಒಬ್ಬ ಮಾಲೀಕರ ಆದರೆ ಇನ್ನೊಬ್ಬ ಮಾಲೀಕರಿಗೆ ಹೋಗಿರುತ್ತೆ, ಅದು ಯಾರು ಕಟ್ಟಬೇಕು ಅದನ್ನು, ಆ ರೀತಿಯ ಗೊಂದಲವು ಕೂಡ ಇದೆ. ಸೊ ಹಾಗಾಗಿ ಈ ಮೋಟಾರು ಕಾಯ್ದೆ ವಾಹನ ಉಲ್ಲಂಘನೆ ಇದೆಯಲ್ಲ, ಉಲ್ಲಂಘನೆ ಆದರೆ ಅಲ್ಲಿ ಯಾವ ರೀತಿಯಾಗಿ ಇರುತ್ತೆ, ದಂಡದ ವ್ಯವಸ್ಥೆ ಯಾವ ರೀತಿಯಾಗಿ, ಕಾನೂನಿನ ರೀತಿಯಲ್ಲಿ ಯಾವ ರೀತಿಯಾಗಿ ಅದನ್ನು ಸರಿ ಮಾಡ್ಕೊಳ್ಬೇಕು ಅನ್ನುವಂಥ ಚಾಲೆಂಜು, ಮತ್ತು ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಇಲ್ಲದೆ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಸಂಚಾರಿ ನಿಯಮ ಉಲ್ಲಂಘನೆ ವಿಚಾರ ಅಂತ ಬಂದಾಗ, ಅಂದರೆ ಪೊಲೀಸ್ ಇಲಾಖೆಯಿಂದ ಶೇಕಡ 50% ಟ್ರಾಫಿಕ್ ವಿಚಾರ ಅಂತ ಬಂದಾಗ ಅಲ್ಲಿ ಭರ್ಜರಿ ಆಗಿರುವಂಥ ರೆಸ್ಪಾನ್ಸ್ ಸಿಕ್ತು. ಯಾಕೆಂದರೆ ಕ್ಲಾರಿಟಿ ಇತ್ತು, ನಿಮ್ಮ ಮೇಲೆ ಎಷ್ಟು ಕೇಸ್ ಇದ್ದಾವೆ ಅದಕ್ಕೆ ಅರ್ಧದಷ್ಟು ನೀವು ಕಟ್ಟಿದ್ರೆ ಮುಗ್ದೋಯ್ತು ಅಂತೇಳಿ. ಬಟ್ ಈ ಸಾರಿಗೆ ಇಲಾಖೆ ಅಂತ ಬಂದಾಗ ಇದರಲ್ಲಿ ಎಲ್ಲೋ ಒಂದು ಕಡೆ ಕಮ್ಯುನಿಕೇಷನಲ್ಲಿ ಹಿಂದೇಟು ಹಾಕ್ತಾ ಅನ್ನುವಂಥ ವಿಚಾರ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ನಿವೃತ್ತ RTO ಅಧಿಕಾರಿ ರಾಜಣ್ಣ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಗಜಸೇನೆ ಅಧ್ಯಕ್ಷರಾಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ರಾಘವೇಂದ್ರ ಅವರು, ನಾನು ನಿಮ್ಮ ಹತ್ರನೇ ಬರ್ತೀನಿ. ನೋಡ್ತಾ ಇದ್ರಿ, ಈಗ ಟ್ರಾಫಿಕ್ ಸಮಸ್ಯೆ ಅಂತ ಬಂದಾಗ ಅಲ್ಲಿ ಒಂದು ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಕ್ತು. ನಮ್ಮ ಕಿರಿಕಿರಿ ಆಗಬೇಕು, ಪೊಲೀಸರ ಸಹವಾಸ ಆಗಬೇಕು ಅಂತೇಳಿ ಅರ್ಧದಷ್ಟು ದಂಡವನ್ನು ಕಟ್ಟಿ ಅದೆಲ್ಲವನ್ನು ಕ್ಲಿಯರ್ ಮಾಡ್ಕೊಳ್ತಾ ಇದ್ರು. ಸಾರಿಗೆ ಇಲಾಖೆ ಬಂದಾಗ ಆ ರೀತಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಯಾಕೆ ಹಿಂದೇಟನ್ನು ಹಾಕ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಅಂದರೆ ಸಾರಿಗೆ ಇಲಾಖೆಯ ಮೇಲೆ ಜನಗಳಿಗೆ ಭಯ ಇಲ್ಲ ಅಂತ ಆಯಿತು. ಪೊಲೀಸ್ ಇಲಾಖೆಯಲ್ಲಿ ಮಾತ್ರ 90% 100%ವರೆಗೂ ದುಡ್ಡು ಕಲೆಕ್ಷನ್ ಆಗಿದೆ, ದಂಡ ಕಲೆಕ್ಷನ್ ಆಗಿದೆ ಅಂದಮೇಲೆ ಸಾರಿಗೆ ಇಲಾಖೆಯಲ್ಲಿ ಸಾರಿಗೆ RTO ಅಧಿಕಾರಿಗಳ ಮೇಲೆ ಮತ್ತು ಸಾರಿಗೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳ ಮೇಲೆ ಭಯ ಇಲ್ಲ. ಭಯ ಯಾಕಿಲ್ಲಪ್ಪ ಅಂದರೆ, ಸಾರಿಗೆ ಇಲಾಖೆಯ RTO ಅಧಿಕಾರಿಗಳು, ಒಬ್ಬ ನಿವೃತ್ತ ಅಧಿಕಾರಿಗಳು ಇದ್ದಾರೆ. ಏನಾಗ್ಬಿಟ್ಟಿದೆ, ಒಬ್ಬ RTO ಅಧಿಕಾರಿ 4 ಜನ ಬ್ರೋಕರ್ಗಳನ್ನು ನೇಮಕಾತಿ ಮಾಡ್ಕೊತಾರೆ ಒಂದು RTO ಆಫೀಸಲ್ಲಿ. ಈಗ ಸ್ವಲ್ಪ ಕಡಿಮೆ ಆದ್ರೂ ಅದು ಸತ್ಯ. ಅದು ಮಧ್ಯವರ್ತಿಗಳು ಬ್ರೋಕರ್ ಮಧ್ಯವರ್ತಿಗಳು. ಈ ಮಧ್ಯವರ್ತಿಗಳು ಭರವಸೆಗಳು ಕೊಡ್ತಾರೆ. ನೀನು ಯಾಕೆ ದಂಡ ಕಟ್ತೀಯ, ಬಿಡಯ್ಯೋ, 50% ಆದ್ರೇನು, 100% ಆದ್ರೇನು, ನಾನು ನೋಡ್ಕೊತೀನಿ, ನಿಮ್ಗೆ FC ಮಾಡಿಸ್ಕೊಡ್ತೀನಿ, ನಿನಗೆ ಇನ್ನೊಂದು ರಿನ್ಯೂವಲ್ ಮಾಡಿಕೊಡ್ತೀನಿ, ನಿನಗೆ DL ಬೇಕಾ ಮಾಡಿಸ್ಕೊಡ್ತೀನಿ. ಈ ಮಧ್ಯವರ್ತಿಗಳಿಂದಲೇ ವ್ಯವಹಾರಗಳು ಮಾಡಿಸ್ತಾರೆ ಅವರು. ನೀವು ಈಗ ಭ್ರಷ್ಟಾಚಾರನ ತಗೊಂಡಾಗ
ನಾವು ನೇರವಾಗಿ ಕಾಣೋದು ಪೊಲೀಸ್ ಇಲಾಖೆ ನಮಗೆ ಕಣ್ಣಿಗೆ ಕಾಣೋದು. ಅದರ ಹೊರತುಪಡಿಸಿ ಎರಡನೇ ಏನಾದರೂ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಂದರೆ ಅಧಿಕಾರಿಗಳು ನೋಡ್ಬೇಕು ನೀವು. ಅಂದರೆ ಈಗ ನಿವೃತ್ತಿ ಆಗಿರ್ತಾರೋ ಅಥವಾ ಅವರು ಆ ಅಧಿಕಾರದಲ್ಲಿ ಇರಬೇಕಾದಾಗ ನೀವು ಅವ್ರದ್ದು ತೋಟಗಳು ಬಂಗ್ಲೆಗಳು ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಒಂದು ಏನೂ ಭ್ರಷ್ಟಾಚಾರ ಮಾಡ್ದಂಗೆ ಅಧಿಕಾರ ಅವಧಿಯಲ್ಲಿ ಅವರ ತಗೊಳ್ಳೋಂಥ ಸಂಬಳದಲ್ಲಿ ಅಷ್ಟೆಲ್ಲ ದುಡ್ಡನ್ನ ಸಂಪಾದನೆ ಮಾಡೋಕ್ಕಾಗತ್ತಾ, ಆ ರೀತಿ ಬಂಗ್ಲೆಗಳು ಕಟ್ಟೋಕ್ಕಾಗತ್ತಾ ಅನ್ನೋದೊಂದು ಈಗ ಭ್ರಷ್ಟಾಚಾರ ಮಾಡಾರ ಅಥವಾ ಮಾಡಿಲ್ವ ಅನ್ನೋದು ಅದೊಂದು ಯಕ್ಷ ಪ್ರಶ್ನೆ ನಮ್ಗೆ ಗೊತ್ತಿಲ್ಲ. ಅಂದರೆ ಅಲ್ಲಿ ಏನಾಗಿದೆ ನೋಡಿ, ನೀವು ಯಾವುದೇ RTO ಆಫೀಸಿಗೆ ಹೋಗಿ ಈ ಮುಂಚೆಲ್ಲ ನೀವು ಅಲಂಕಾರ ಪ್ಲಾಜಾಗೆ ಹೋದರೆ ನಮ್ಮನ್ನು ಎಳ್ಕೊಂಡು ಹೋಗೋರು ಕೈ ಹಿಡಿದು, ಬಾ 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 ಬಟ್ಟೆ ನಮ್ಮಲ್ಲಿ ತಗೋ ಅಂತ. ಕೆಲವೊಂದು RTO ಆಫೀಸಲ್ಲಿ ಅದೇ ಪರಿಸ್ಥಿತಿ ಇದೆ. ಏನು ಬೇಕು, ಏನು ಮಾಡ್ತಾಯಿದ್ದೀರಾ? ಆಮೇಲೆ ನೋಡ್ರಿ, ನಾಯಿ ಕೋಡೆಗಳ ಥರ ಈ ಡ್ರೈವಿಂಗ್ ಸ್ಕೂಲ್ಗಳು, ನಿಮ್ಗೆ ಆ ಡ್ರೈವಿಂಗ್ ಸ್ಕೂಲ್ಗಳಲ್ಲಿ ಅವ್ರು ಕಲಿಸ್ತಾರೋ ಬಿಡ್ತಾರೋ ನೋಡಿ. ಒಂದು DL ನಿಮಗೆ ಡ್ರೈವಿಂಗ್ ಕಲಿಸೋದಕ್ಕೆ 7,500, 10,000, 15,000 ಈ ಡ್ರೈವಿಂಗ್ ಸ್ಕೂಲ್ಗಳ ಸಮೇತ ಸುಮಾರು ಬರೀ ನಮ್ಮ ಅಂಥ ಸಂಘಟನೆಗಳ ಹೆಸರು ಹೇಳ್ಕೊಳ್ಳೋದು, ಅಧಿಕಾರಿಗಳ ಹೆಸರು ಹೇಳ್ಕೊಳ್ಳೋದು. ಈ ಡ್ರೈವಿಂಗ್ ಶಾಲೆಗಳಿಂದ ಫಸ್ಟು ಬ್ರೋಕರ್ ವೃತ್ತಿ ಪ್ರಾರಂಭ. ಅಲ್ಲಿ ನಿಮಗೆ ಕೆಲವೊಂದು ಸ್ಕೂಲ್ಗಳಲ್ಲಿ ನೀವು ಬಲಾಢ್ಯರು ಶ್ರೀಮಂತರು ಮಕ್ಕಳು ಅಂದರೆ ಡ್ರೈವಿಂಗೇ ಕಲಿಸಲ್ಲ ರೀ, ಅವರು ಡ್ರೈವಿಂಗೇ ಕಲಿಸಲ್ಲ, ರೋಡಲ್ಲೇ ಇರಲ್ಲ, ಸುಮ್ಮನೆ ಡ್ರೈವಿಂಗ್ ಇದನ್ನು ನಿಮಗೆ DL ಕೊಡ್ತಾರೆ, LL ಕೊಡ್ತಾರೆ, ನಿಮಗೆ ಅವನು ಸಕ್ರಿಯವಾಗಿ ಓಡಿಸ್ತಾನೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಇವೆಲ್ಲ ಕಡಿವಾಣಗಳು ಎಲ್ಲಿಂದ ಆಗುತ್ತೆ ಇವತ್ತು ನೋಡಿ. ಆಮೇಲೆ ಆ ರೀತಿ ಆದಾಗ ಈಗ ಏನಾಗುತ್ತೆ, ಸಿಟಿ ಒಳಗಡೆ ಗಾಡಿಗಳು ಪೊಲೀಸವ್ರು ಹಿಡಿತಾರಪ್ಪ, ಹಿಡಿದ ತಕ್ಷಣ ಅದು ಪೊಲೀಸ್ ಅವ್ರಿಗೆ ಎಷ್ಟಾಗಿದೆ ಅಂತ ಹೇಳಿ ದಂಡನೆ ಮಾಡ್ತಾರೆ. ಈ RTO ಅಧಿಕಾರಿಗಳು ಬೆರಳೆಣಿಕೆ ಅಷ್ಟು ಎಲ್ಲೋ ಒಂದು ಕಡೆ ಯಾವತ್ತೋ ಒಂದಿನ ಕಣ್ಣಿಗೆ ಕಾಣಿಸ್ತಾರೆ, ಯಾರು ಕೂಡ ಮಧ್ಯ ಹಿಡಿಯಲ್ಲ. ಯಾಕೆಂದರೆ RTO ಅಧಿಕಾರಿಗಳಿಗೆ ಈ ಚಿಕ್ಕ ಪುಟ್ಟ ಗಾಡಿಗಳದ್ದು ಬೇಕಾಗಿಲ್ಲ, ಅವರಿಗೆ ದೊಡ್ಡ ದೊಡ್ಡ ಲಾರಿಗಳು ಬೇಕು. ಈ ಅಕ್ಕಿ ಲೋಡ್ಗಳು ಕಳ್ತನ ಹೋಗೋಂಥದ್ದು, ಬೇರೆ ಬೇರೆ ತರಕಾರಿಗಳು, ಅದೆಲ್ಲ ಮಾಮೂಲಿ ಫಿಕ್ಸ್ಗಳಾಗ್ಬಿಟ್ಟಿದೆ. ನಿಮಗೆ ಗವರ್ಮೆಂಟಲ್ಲಿ ಮಾಮೂಲಿ ಫಿಕ್ಸ್ ಆಗಿರೋದ್ರಿಂದ ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಬ್ರೋಕರಿಗೂ ಈ ಒಂದು ದಂಡ ಕಟ್ಟ ಅಂಥವ್ರು ಪರಿಚಿತರಾಗಿರ್ತಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಪರಿಚಿತರಾಗಿದ್ದಾಗ ನಮ್ಮ ಅಧಿಕಾರಿ ಇದ್ದಾರೆ ಬಿಡ್ರಿ, ನಮ್ಮ ಆಫೀಸರ್ ಇದ್ದಾರೆ, ಏನೂ ಆಗಲ್ಲ, ನೆಕ್ಸ್ಟ್ ಇನ್ನೊಂದು ಆಫರ್ ಬಿಡ್ತಾರೆ. ಸರ್ಕಾರದಲ್ಲಿ ಹೆಂಗೂ ದುಡ್ಡಿಲ್ಲ, ಬಿಟ್ಟಿ ಭಾಗ್ಯ ಕೊಟ್ಟು ಹಾಳು ಮಾಡಿದ್ದಾರೆ. ಇನ್ನೊಂದು ಭಾಗ್ಯ ಬಂದು ಈಗ 50% ಇದೆ. ಇನ್ಯಾರೋ DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆದರೆ ಅದನ್ನು 70% ರೇಜ್ ಮಾಡ್ತಾರೇನೋ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅಂತ ಇದು ಈ ರೀತಿ ಕಾಲಹರಣ ಮಾಡ್ತಾ ಇದ್ದಾರೆ ಅಷ್ಟೇ. ರಾಜಣ್ಣ ಸರ್, ಈಗ ಈ ರೀತಿ ಆಫರ್ ಇದ್ರೂ ಕೂಡ ಜನ ದಂಡ ಪಾವತಿ ಮಾಡೋದಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ. ಏನು ಕಾರಣ ಇರಬಹುದು ಅನ್ಸುತ್ತೆ? ಈ ನೋಟಿಫಿಕೇಶನ್ ಮಾಡಬೇಕಾದ್ರೆ ರಿಯಾಯಿತಿ ವಿಚಾರದಲ್ಲಿ 1991-92 ಅಂತಂದರೆ ಈಗ ಅದೆಷ್ಟೋ ವಾಹನಗಳು ಮಾಲೀಕರು ಇಲ್ಲ, ವಾಹನಗಳು ಇಲ್ಲ. ಅಂದರೆ ಕೇವಲ ದಾಖಲಾದಂಥ ಪ್ರಕರಣಗಳ ಬಗ್ಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡಿದ್ದಾರೆ. ಮತ್ತು ಇದು ವಾಹನ ನಮ್ಮದೇ ತಂತ್ರಾಂಶದಲ್ಲಿ ಇದು 91ರಿಂದ ಇವೆಲ್ಲ ರೆಕಾರ್ಡ್ ಆಗಿಲ್ಲ. ಅವನ್ನೇನಾದರೂ ಇರ್ತಕ್ಕಂಥ ಒಂದು ಫಿಸಿಕಲ್ ಡಾಕ್ಯುಮೆಂಟನ್ನು ಡಿಜಿಟಲೈಸ್ ಮಾಡಿ ಇವೆಲ್ಲ ಪೆಂಡಿಂಗ್ ಅಂತ ಇಟ್ಕೊಂಡಿದ್ದಾರೆ ಹೊರತು ಇವತ್ತು ಆ ಮಾಲೀಕರಾಗಲಿ ವಾಹನಗಳಾಗಲಿ ಪತ್ತೆ ಮಾಡೋದು ಖಂಡಿತವಾಗಲೂ ಬಹಳ ಕಷ್ಟವಾದಂಥದ್ದು ಕೆಲಸ. ಸಾರಿಗೆ ಇಲಾಖೆಯಲ್ಲಿ ಮೊದಲನೇ ಬಾರಿಗೆ ಈ ರಿಯಾಯಿತಿಯನ್ನು ಘೋಷಿಸಿದ್ದಾರೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಇದು 2023ರಲ್ಲಿ ಪ್ರಾರಂಭವಾಗಿ ಈಗಾಗಲೇ ಇದು 4ನೇ ಬಾರಿ ಮಾಡಿದ್ದಾರೆ. ಮತ್ತು ಸಾರಿಗೆ ಇಲಾಖೆಯ ಒಂದು ಕಾರ್ಯವೈಖರಿ ಮತ್ತು ಸಿಬ್ಬಂದಿಯ ಒಂದು ಸಂಖ್ಯೆಗಳು ನಾವು ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಟ್ರಾಫಿಕ್ ಪೊಲೀಸ್ನವ್ರತಕ್ಕಂಥ ಕಾರ್ಯವಾಗಿ ಕೇವಲ ಒಂದು ಸಂಚಾರವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಎನ್ಫೋರ್ಸ್ಮೆಂಟ್ ಮಾಡ್ತಕ್ಕಂಥದ್ದು. ಆದರೆ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂಗೆ ಬಂದರೆ ನಾವು ಲೈಸೆನ್ಸಿಂಗ್ ಅಥಾರಿಟಿ, ನೋಂದಾವಣಿ ಪ್ರಾಧಿಕಾರ ಮತ್ತು ಇವನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಇಷ್ಟು ಒಂದು ಕೆಲಸಗಳನ್ನ ನಿಭಾಯಿಸಬೇಕಾದ್ರೆ ಸಾರಿಗೆ ಇಲಾಖೆಯಲ್ಲಿ ಹಾಲಿ ಇರ್ತಕ್ಕಂಥ ಒಂದು ಸಿಬ್ಬಂದಿಯಲ್ಲಿ ಸಾಧ್ಯ ಆಗೋದಿಲ್ಲ. ಈಗ ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಒಂದು ತಿಂಗಳಲ್ಲಿ ಎಷ್ಟೋ ಲಕ್ಷ ಪ್ರಕರಣಗಳನ್ನು ದಾಖಲೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಮತ್ತು ಅದರಿಂದ ಇಷ್ಟು ದಂಡವನ್ನು ನಾವು ವಸೂಲಿ ಮಾಡಿದ್ವಿ. ಅದು ಅಲ್ಲಿ ಅಷ್ಟು ಕೇಸು ಅಷ್ಟು ದಂಡವನ್ನು ವಸೂಲಿ ಮಾಡಬೇಕಾದ್ರೆ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥ ಸಿಬ್ಬಂದಿಯ ಸಂಖ್ಯೆಗಳು ಸಹಸ್ರಾರು ಸಂಖ್ಯೆಯಲ್ಲಿ ಇರ್ತದೆ. ನಮ್ಮ ಸಾರಿಗೆ ಇಲಾಖೆಯಲ್ಲಿ ಇಡೀ ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ 800 ಜನ ಸಿಬ್ಬಂದಿ ಇದ್ದಾರೆ. 800 ಇಲ್ಲ, ಅದರಲ್ಲೂ ಈ ಎನ್ಫೋರ್ಸ್ಮೆಂಟಿಗೆ ಸಂಬಂಧಪಟ್ಟಂತೆ 400 ಜನ ಸಿಕ್ಕಿದ್ರೆ ಹೆಚ್ಚಾಗುತ್ತೆ. ರಾಘವೇಂದ್ರ ಅವ್ರು ಹೇಳಿದರು, ಪರೋಕ್ಷವಾಗಿ ಯಾಕೆ, ಈಗ ನಾನು ಒಬ್ಬ ತನಿಖಾಧಿಕಾರಿ ಅಂತ ಅಂದ್ಕೊಳ್ಳಿ, ನನಗೆ ಕೇವಲ ಒಂದು ವೆಹಿಕಲ್ ಕೊಟ್ಬಿಟ್ಟು ಕಳಿಸ್ಬಿಟ್ರೆ ಇಡೀ ಇಷ್ಟು ಲಕ್ಷಾಂತರ ಬೆಂಗಳೂರಿನಲ್ಲಿ 1 ಕೋಟಿ
1.25 ಕೋಟಿ ವೆಹಿಕಲ್ ಇರತಕ್ಕಂಥವನ್ನ ಒಂದು ದಿವಸದಲ್ಲಿ ಎಷ್ಟು ವಾಹನಗಳನ್ನು ನಾವು ತಪಾಸಣೆಗಳಿಗೆ ಮಾಡ್ಬೋದು ಮತ್ತು ಜನಗಳನ್ನ ಮತ್ತು ವಾಹನಗಳು ಎಷ್ಟು ನಿಯಂತ್ರಣಕ್ಕೆ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಪೊಲೀಸ್ ಇಲಾಖೆ ಕಾರ್ಯವೈಖರಿ ಅವರು ಕೇವಲ ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಇದನ್ನು ಮಾಡ್ತಾರೆ. ಆದರೆ ಸಾರಿಗೆ ಇಲಾಖೆ ಬಂದರೆ ಪರ್ಮಿಟ್ ಬರ್ತದೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಬರುತ್ತೆ ಮತ್ತು ಇದ್ರ ಜೊತೆಗೆ ಈ ಟ್ರಾಫಿಕ್ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಕರಣಗಳನ್ನು ದಾಖಲಿಸ್ಬೋದು. ನಮ್ಮ ರಾಘವೇಂದ್ರ ಅವರು ಹೇಳಿದ್ರು ಪೊಲೀಸ್ ಅಲ್ಲಿ ಇವ್ರಿಗೆಲ್ಲರೂ RTO ಹೋದ್ರಿಗೆ ದೊಡ್ಡ ದೊಡ್ಡ ಗಾಡಿಗಳು ಅಂತ. ನಾವು ಯಾವಾಗ್ಲೂ ಈಗ ಈ ಕೆಲಸ ಎಲ್ಲ ಡಿವೈಡ್ ಆಗಿದೆ. ಡಿವೈಡ್ ಮೀನ್ಸ್ ನೀವು ಈ ಪ್ರತಿ ಎಲ್ಲ ಕೆಲಸನೂ ಸಾರಿಗೆ ಇಲಾಖೆಯವರು ನಿಯಂತ್ರಣ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದಷ್ಟು ಈ ಟ್ರಾಫಿಕ್ಗೆ ಸಂಬಂಧಪಟ್ಟಂಥ ಅಫೆನ್ಸ್ ಎಲ್ಲನೂ ಹೆಚ್ಚಿಗೆ ಗಮನ ಹರಿಸೋದು ಟ್ರಾಫಿಕ್ನವರು ಹರಿಸ್ತಾರೆ. ಸಾರಿಗೆ ಇಲಾಖೆದು ಎಸ್ಪೆಷಲಿ ಪರ್ಮಿಟ್ಟು ಯಾವ ರೀತಿ ಉಲ್ಲಂಘನೆ ಆಗ್ತದೆ ಮತ್ತು ತೆರಿಗೆ ಇಂಪಾರ್ಟೆಂಟು. ನಮಗೆ ರಾಜಸ್ವ ಸಂಗ್ರಹಣೆ ಎಲ್ಲೇ ಹೋಗಲಿ ನಾವು ಯಾವುದಾದ್ರೂ ಈಗ ಒಂದು ಗಾಡಿ ನೋಡಿದಾಗ ಒಬ್ಬ ಉಲ್ಲಂಘನೆ ಮಾಡ್ತಾ ಇರ್ತಾನೆ, ಯಾವುದೋ ಒಂದು ಡಿಫಾಲ್ಟ್ ಕಾಣ್ತದೆ, ತೆರಿಗೆ ವಂಚನೆ ಮಾಡಿರ್ತಕ್ಕಂಥ ಅಥವಾ ತೆರಿಗೆ ಬಾಕಿ ಇರೋದು. ಫಸ್ಟು ನಾವು ಪ್ರಿಯಾರಿಟಿ ಕೊಡೋದು ಯಾರು ತೆರಿಗೆ ಕಟ್ಟಿ ಆ ವಾಹನದಿಂದ ಹೋಗ್ತೀವಿ ಹೊರತು ಉಲ್ಲಂಘನೆ ಮಾಡಿರೋನು ಹಿಂದೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಇರ್ತಕ್ಕಂಥ ಪೊಟೆನ್ಷಿಯಲ್ಲು ಅಷ್ಟೇ ಇರುತ್ತೆ. ಮತ್ತು ಈ 91, 92ರಿಂದ ಏನು ಘೋಷಣೆ ಮಾಡಿದಾರಲ್ಲ ಈ ಪ್ರಕರಣಗಳು ಹಿಂದೆ ಇದ್ದಂಥ ಈ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರಿ? 50% ದಂಡ ಪಾವತಿ ಮಾಡಬೇಕು? ಖಂಡಿತವಾಗ್ಲೂ ಇದನ್ನ ಮಾಡಲೇಬಾರ್ದು. ಇದು ನಾವು ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಕ್ಕಂಥ ಒಂದು ಕಾನೂನಿನಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಇದನ್ನು ನಾವು ನಿರಂತರವಾಗಿ ಪದೇ ಪದೇ ನಾವು ರಿಯಾಯಿತಿ ಕೊಡ್ತಾ ಹೋದರೆ ಅಲ್ಲಿಗೆ ನಾವು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಅಂದರೆ ನೀವು ಮತ್ತೆ ತಪ್ಪು ಮಾಡಿ ಅಂತ ಹೇಳಿ ಪರೋಕ್ಷವಾಗಿ ನಾವು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಏನಾಗ್ತದೆ ಈಗ ನೋಡಿ 4ನೇ ಬಾರಿ ಅಂತಂದರೆ ಮತ್ತೆ ನಾವು ಯೋಚನೆ ಮಾಡಿ, ಈಗ ನನ್ನ ವಾಹನದ ಮೇಲೆ 4 ಪ್ರಕರಣಗಳು ಬಾಕಿ ಇದ್ದಾವೆ ಅಂದರೆ ನಾನು ಇನ್ನೂ ಯೋಚನೆ ಮಾಡ್ತೀನಿ ಹೇಗಿದ್ರು ಯಾರು ನಮ್ಮನ್ನು ಹಿಡಿದಿಲ್ಲ. ಈಗ ಪೊಲೀಸ್ ಇಲಾಖೆಯಲ್ಲಿ ರಾಘವೇಂದ್ರ ಹೇಳಿದ್ರು ಅವ್ರು ಯಾರು ಎಲ್ಲಾದ್ರೂ ಹೋದರೆ ಸಿಕ್ಕಾಗ ಹಿಡ್ಕೊಂಡು ನಿಲ್ಸ್ಕೋತಾರೆ, ನಮ್ಮ ಸಂಚಾರಕ್ಕೆ ಅಸ್ತವ್ಯಸ್ತ ಆಗುತ್ತೆ, ನಾವೇನೋ ತುರ್ತು ಮೇಲೆ ಹೋಗ್ತಾ ಇದ್ದೀವಿ, ಹಾಗಾಗಿ ತಡಿಯಪ್ಪ ಯಾವುದಾದ್ರೂ ಪ್ರಕರಣಗಳ ಇದ್ದರೆ ನಾವು ದಂಡ ಕಟ್ಬಿಡೋಣ ಅಂತಂದು ಕೆಲವರು ಯೋಚನೆ ಮಾಡ್ತಾರೆ. ಆದರೆ ಸಾರಿಗೆ ಇಲಾಖೆಯಲ್ಲಿ ಆ ಥರ ಈ ಪ್ರಕರಣಗಳು ಬಾಕಿ ಇದೆ ಅಂತ ಹೇಳಿ ತಡೆದು ನಿಲ್ಲಿಸಿ ದಂಡ ವಸೂಲಿ ಮಾಡೋದಕ್ಕೆ ಯಾವುದೂ ವ್ಯವಸ್ಥೆಗಳು ಇಲ್ಲ. ಕೇವಲ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ದಾರೆ, ನೋಟಿಫಿಕೇಶನ್ ಮಾಡಿದ್ದಾರೆ. ಅವರೇ ಸ್ವ ಇಚ್ಛೆಯಿಂದ ವಾಹನ ಮಾಲೀಕರು ಇದು ದಂಡದ ಮೊತ್ತ ಬಹಳ ಇರ್ತದೆ ಯಾರಿಗೆ. ಆಮೇಲೆ ಇದ್ರ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆ ಜನಗಳಿಗೆ ಕೊಟ್ಟಿಲ್ಲ. ಸಾಮಾನ್ಯವಾಗಿ ಏನನ್ಕೋತಾರೆ ಇದು ಬರೀ ಟ್ರಾಫಿಕ್ ಸಂಬಂಧಪಟ್ಟಂಥದ್ದು ನೋಟಿಫಿಕೇಶನ್ ಮಾಡಿದ್ದಾರೆ, ಇದು ನಿರಂತರವಾಗಿ ಮಾಡ್ತಿದ್ದಾರೆ. ಅವ್ರಿಗೆ ಅಂದ್ಕೊಂಡಿದ್ದಾರೆ ಬಹುತೇಕ ಮಾಲೀಕರುಗಳಿಗೆ ಸಾರಿಗೆ ಇಲಾಖೆಯಲ್ಲಿ ಈ ರಿಯಾಯಿತಿಯನ್ನು ನಮಗೆ ಮಾಡಿದ್ದಾರೆ ಅನ್ನೋದನ್ನ ಬಹುತೇಕ ಮಾಲೀಕರಿಗೆ ಇಂದೂ ಕೂಡ ಗೊತ್ತಿಲ್ಲ. ಅದು ಕೂಡ ಒಂದು ಇದರಲ್ಲಿ ಯಾವೆಲ್ಲ ಅಂಶಗಳು ಈಗ 50% ದಂಡ ಅಂತ ಹೇಳಿದ್ರಲ್ಲ, ಯಾವ ನಿಯಮಗಳು ಎಲ್ಲ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ನಿಯಮಗಳು. ಈಗ ಒಂದು ವಾಹನದ ಈಗ 10 ವರ್ಷದ ಮುಂದೆ ಒಂದು ವಾಹನ ನಿಲ್ಲಿಸ್ತಾರೆ, ಡ್ರೈವರ್ ನಿಲ್ಲಿಸಿದಾಗ ಅವನು ಯಾವುದು ದಾಖಲೆಗಳನ್ನ ಕೊಟ್ಟಿರೋದಿಲ್ಲ, ಅವನಿಗೆ ಇಂತಿಂಥ ದಾಖಲೆಗಳನ್ನೆಲ್ಲ ಕೊಟ್ಟಿರೋದಿಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಪ್ರಕರಣವನ್ನು ದಾಖಲಿಸಿರ್ತಾರೆ. ಅದು ನಮ್ಮ ರೆಕಾರ್ಡಲ್ಲಿ ಉಳ್ಕೊಳ್ಳುತ್ತೆ. ಈಗ 10 ವರ್ಷ ಆದಮೇಲೆ ಅವನು ಆ ದಂಡ ಕಟ್ಟಬೇಕಾದ್ರೆ ಅವನ ಆಫೀಸಿಗೆ ಬಂದು ಕಟ್ಟಬೇಕಾದ್ರೆ ಯಾವುದು ಆ ದಿನದಂದು ಅವನು ದಾಖಲೆ ಊರ್ಜಿತ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ದಂಡ ಬೀಳೋದಿಲ್ಲ. ಬಟ್ ಯಾವುದು ಅವನು ಹಾಜರುಪಡಿಸಿಲ್ಲ ಅದೆಲ್ಲಕ್ಕೂ ದಂಡ ಬರುತ್ತೆ. ಅಂದರೆ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಆ ವಾಹನಕ್ಕೆ ಟ್ಯಾಕ್ಸ್ ಇತ್ತಾ, ಪರ್ಮಿಟ್ ಇತ್ತಾ, ಇನ್ಶೂರೆನ್ಸ್ ಇತ್ತಾ, ಎಮಿಷನ್ ಸರ್ಟಿಫಿಕೇಟ್ ಇತ್ತಾ, ಈ ಥರ ಅವೆಲ್ಲನೂ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇದ್ದರೆ ಅವನಿಗೆ ಯಾವುದೇ ಒಂದು ದಂಡ ಬರೋದಿಲ್ಲ. ಇದ್ದರೆ ಅವತ್ತು ಆ ಪ್ರಕರಣನ ಅಲ್ಲೇನೆ ಯಾವುದೇ ದಂಡ ಇಲ್ಲದೇ ಅವನ್ನ ರೆಕಾರ್ಡ್ ಮಾಡ್ತಾರೆ, ಕೇಸ್ ಕ್ಲೋಸ್ ಆಗುತ್ತೆ. ಒಂದು ವೇಳೆ ಅವತ್ತಿದ್ರೆ ಇರುತ್ತೆ ಮಾಲೀಕರನ ಹತ್ರ, ಆದರೆ ಇವತ್ತು ಬರಬೇಕಾದ್ರೆ ಅವನ ಹತ್ರ ಯಾವುದೇ ದಾಖಲೆ ಇರೋದಿಲ್ಲ. ಆದರೆ ಇವತ್ತು ಅವನು ಬಂದ ಅಂದರೆ ಅವನು ಅದಕ್ಕೆಲ್ಲವಕ್ಕೂ ಆ ದಂಡವನ್ನು ಸೇರಿಸಿ ಕಟ್ಟಬೇಕಾದ ಬೃಹತ್ ಮೊತ್ತ ಆಗುತ್ತೆ. ಅವತ್ತಿರಬಹುದು, ಆದರೆ ಆ 30 ದಿವಸ ಅವಧಿ ಕೊಟ್ಟಿರ್ತಲ್ಲ, ಆ 30 ದಿವಸದೊಳಗಡೆ ಮಾಲೀಕರು ಬಂದ್ಬಿಟ್ಟು ಆ ಪ್ರಕರಣವನ್ನು ಅಲ್ಲೇ ಇತ್ಯರ್ಥ ಮಾಡ್ಕೊಂಡಿದ್ರೆ ಅವ್ರದ್ದು ದಂಡದ ಪ್ರಮಾಣ ಕಡಿಮೆ ಆಗ್ತಿತ್ತೋ ಏನೋ. ಆದರೆ ಇದು ಬಹಳ ಕಾಲಾಂತರದಲ್ಲಿ ಏನಾಗುತ್ತೆ ಗೊತ್ತಾಗೋದಿಲ್ಲ. ಕೆಲವರು ಡ್ರೈವರ್ಸ್ಗಳು ಮಾಲೀಕರಿಗೆ ಮಾಹಿತಿನೇ ಕೊಡೋದಿಲ್ಲ. ಅವ್ರು ಕೊಟ್ಟಂಥ ತನಿಖಾ ವರದಿನ ಬೈತಾರೆ ಅಂತ ಹೇಳ್ಬಿಟ್ಟು ಅಥವಾ ಏನೋ ಅಲ್ಲಿ ಅವರು ಸರಿ ತಪ್ಪುಗಳು ಮಾಡಿರ್ತಾರೆ, ಮಾಲೀಕರಿಗೆ ಮಾಹಿತಿನೇ ಕೊಡೋದಿಲ್ಲ, ಜೋಬಲ್ಲಿ ಇಟ್ಕೊಳ್ತಾರೆ. ಅವ್ರು ಸೀದಾ ಆ ಗಾಡಿ ಬಿಟ್ಬಿಟ್ಟು ಇನ್ನೊಂದು ಗಾಡಿ ಹತ್ಬಿಡ್ತಾನೆ. ಆದರೆ ಮಾಲೀಕರಿಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಒಂದು ಫೈನ್ ಡೇ ಇಲಾಖೆಯಿಂದ ನೋಟಿಸ್ಗಳು ಬಂದಂಥ ಸಂದರ್ಭದಲ್ಲಿ ಮಾಲೀಕರಿಗೂ ಇದ್ಯಾರಪ್ಪ ಯಾವ ಕಾಲದಲ್ಲಿ ಆಯಿತು, ಯಾವ ಡ್ರೈವರ್ ಇದ್ದ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಒಂದು ಮಾಹಿತಿ ಕೊರತೆ. ಈಗ ಈ ಸಾರಿಗೆ ಇಲಾಖೆ ಮತ್ತೆ ವಾಹನ ಮಾಲೀಕರ ನಡುವೆ ಯಾವ ರೀತಿಯ ಸಂವಹನ ಇರಬೇಕಾಗತ್ತೆ? ಡಾಕ್ಯುಮೆಂಟ್ಸ್ ಇಂದ ಹಿಡಿದು DL ಆಗಿರ್ಬೋದು, ಎಲ್ಲವೂ ಆಗಿರಲಿ, ಅದೆಲ್ಲವೂ ಕೂಡ ಸಾರಿಗೆ ಇಲಾಖೆಯಿಂದ ಸರಿಯಾಗಿ ಸಿಗ್ತಾ ಇದೆಯಾ? ಈಗ ಸಾರ್ ಹೇಳಿದ್ರು
ನಮಗೆ ಈಗ ಫಸ್ಟ್ RC ಬುಕ್ ಕೊಡೋದು, ಒಂದು ನೋಂದಾಯಿತ ಗಾಡಿ ಮಾಡೋದೇ ಇವರು, RTO ಆಫೀಸರು, ಸಾರಿಗೆ ಇಲಾಖೆಯವರು. ನಾವು ಗಾಡಿ ನೋಂದಣಿ ಮಾಡೋದಕ್ಕೆ ಫೈಲ್ ಹೋಗೋದೇ ಫಸ್ಟ್ ಅವ್ರ ಹತ್ರ. ಇವಾಗ ಪೊಲೀಸು ಗಾಡಿಗಳೇನಾದ್ರು ನಮ್ಮ ಟ್ರಾಫಿಕ್ ಏನಾದ್ರು ನಾವು ಮಾಡಿದ್ದೀವಿ ಅಥವಾ ಏನಾದರೂ ನಾವು ಉಲ್ಲಂಘನೆ ಮಾಡಿದ್ದೀವಿ ಅಂದಾಗ ನಮಗೆ ತಕ್ಷಣ ಮೆಸೇಜ್ ಬರುತ್ತೆ, ನೀನು ಈ ಸ್ಪೀಡಲ್ಲಿ ಹೋಗಿದೆಯಾ, ನಿಂದು ಉಲ್ಲಂಘನೆ ಆಗಿದೆ, 1000 ರೂಪಾಯಿ ಫೈನ್ ಅಂತ. ಆದರೆ ಇದು ನೋಡಿ ವಿಪರ್ಯಾಸ, ಸಾರಿಗೆ ಇಲಾಖೆ ಪೊಲೀಸ್ ಇಲಾಖೆಗೆ ಆ ಮಾಹಿತಿ ಹೋಗುತ್ತೆ, ನಮ್ಮ ನಂಬರ್ ಪೊಲೀಸ್ ಇಲಾಖೆಯಲ್ಲಿರುತ್ತೆ. ಸಾರಿಗೆ ಇಲಾಖೆಯವರೇ RC ಬುಕ್ ಕೊಡ್ತಾರೆ, ಸಾರಿಗೆ ಇಲಾಖೆ ನೋಂದಣಿ ಮಾಡಿಕೊಡುತ್ತೆ. ಇವ್ರದ್ದು ಯಾವುದಾದ್ರು ಈ ಥರ ಜಾಬಲ್ಲಿ ಇಟ್ಕೊಂಡು ಹೋಗ್ತಾನೆ, ಯಾರೋ ಒಬ್ಬ ಡ್ರೈವರು ಅಂತ ಬಿಸಾಗಿ ಹೋಗ್ತಾನೆ ಅಂತ ಹೇಳ್ತಿದಾರಲ್ಲ, ಸಾರಿಗೆ ಇಲಾಖೆಯಲ್ಲಿ ಆ ವ್ಯವಸ್ಥೆ ಯಾಕಿಲ್ಲ? ಇವತ್ತಿನ ಈ ಒಂದು ಎಲ್ಲ ಸ್ಮಾರ್ಟ್ ಯುಗದಲ್ಲಿ ಸಾರಿಗೆ ಇಲಾಖೆಯಲ್ಲೂ ಅದಿರಬೇಕಲ್ಲ. ಉಲ್ಲಂಘನೆ ಒಂದು ಗಾಡಿ ಆಯಿತು ಅಂದರೆ ಆ ಮಾಲೀಕನಿಗೆ ಮೆಸೇಜ್ ಹೋಗಬೇಕು, ನಿನ್ನ ಗಾಡಿ ಇಂಥ ಡ್ರೈವರ್ ಓಡಿಸ್ತಾ ಇದ್ದಾನೆ, ಇಂಥ ಜಾಗದಲ್ಲಿದೆ, ನಿನಗೆ ತಕ್ಷಣ ನೋಡಪ್ಪ ಇಂಥ ಉಲ್ಲಂಘನೆ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಆ ಮೆಸೇಜ್ ಹೋಗೋ ಅಂಥದ್ದನ್ನು ವ್ಯವಸ್ಥೆ ಮಾಡ್ಬೋದಲ್ಲ ಸರ್? ಅದನ್ನು ಯಾಕಿಲ್ಲ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ನೋಡಿ, ಈಗ ಈ ಒಂದು ಸಾರಿಗೆ ಇಲಾಖೆ ಇರೋದೇ ಭ್ರಷ್ಟಾಚಾರ ಮತ್ತು ಒಂದು ಬಲಾಢ್ಯರ ಪರವಾಗಿ ಅಂತ ನಾನು ಹೇಳ್ತೇನೆ. ಯಾಕೆ ಹೇಳ್ತೇನೆ ಈ ಮಾತನ್ನು ಅಂದರೆ, ನೀವು ಯಾವುದೇ ಆಡಿ ಕಾರ್ ನೋಡಿ, ಬೆನ್ಸ್ ಕಾರ್ ನೋಡಿ, ನೀವು ಯಾವುದೇ ಒಂದು ದೊಡ್ಡ ಹೈ ಬ್ರ್ಯಾಂಡ್ ಕಾರ್ಗಳು ನೋಡಿ, ಯಾವುದೋ 90 ಭಾಗ ನಮ್ಮದು ನಮ್ಮ ಕರ್ನಾಟಕ ರಿಜಿಸ್ಟ್ರೇಷನ್ ಇರಲ್ಲ, ಪಾಂಡಿಚೇರಿ ಇರುತ್ತೆ. ಆಮೇಲೆ ದೊಡ್ಡ ದೊಡ್ಡ ಬಸ್ಗಳು ನೋಡಿ, ನೀವು ಮೆಜೆಸ್ಟಿಕಲ್ಲಿ ಹೋಗಿ ದೊಡ್ಡ ಬಸ್ಗಳು ನೋಡಿ, ಆ ಬಸ್ಸೆಲ್ಲ NL ಅಂತ ಇರುತ್ತೆ, ಯಾವುದೋ ನಾಗಾಲ್ಯಾಂಡ್ ಅಂತ ಇರುತ್ತೆ. ಇವು ಒಂದೇ ನಂಬರ್. ಕೆಲವು ಸಲ ನಮಗೆ ಒಂದು ಸಲ ನಾನು ಏನಾಯಿತು, ನಾನೇ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೆ, ಹೋದರೆ ಮೊನ್ನೆ ಕೊಯಮತ್ತೂರು ಹತ್ರ ಹೋಗಿ ಯಾವುದೋ ಒಂದು ಊಟಕ್ಕೆ ಆಗ್ತಾ ನೋಡಿದರೆ ಎಲ್ಲ ನಂಬರ್ ಒಂದೇ, 2 ಬಸ್ಸು ಒಂದೇ ನಂಬರು, 2 ಬಸ್ ಇದಾವಲ್ಲಿ. ಅಂದರೆ ಇದನ್ನು ಈ ಒಂದು 2 ಬಸ್ ಬರ್ತಾ ಇದೆ ನಮ್ಮ ಬೆಂಗಳೂರಿಗೆ ಅಂತದ್ದು ಗೊತ್ತಿರುತ್ತೆ, ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿರುತ್ತೆ. ಇದನ್ನು ಹಿಡಿಯುವಂಥ ಕೆಲಸ ಯಾರ್ದು? ಹೆಂಗೆ ಅದು 2 ಬಸ್ಸನ್ನು ಯಾವುದೇ ಸಾರಿಗೆ ಇಲ್ಲ. ಇವತ್ತು ನೋಡ್ರಿ, ಇವತ್ತು ನಾವೊಂದು ಗೂಗಲ್ ಪೇ ನಾನು ಇಲ್ಲಿ ಕರ್ನಾಟಕದಲ್ಲೂ ಮಾಡ್ಬೋದು, ನಾನು ರಾಜಸ್ಥಾನಕ್ಕೆ ಹೋದ್ರೂ ಗೂಗಲ್ ಪೇ ಮಾಡ್ಬೋದು ಅಲ್ವಾ? ಹಾಗಿದ್ದಾಗ ಇಷ್ಟೆಲ್ಲ ಸವಲತ್ತುಗಳನ್ನ ಕೊಟ್ಟು ಇಷ್ಟೆಲ್ಲ ನಾವು ಕಂಪ್ಯೂಟರ್ ಯುಗದಲ್ಲಿ ಬದುಕ್ತಾ ಇದ್ರು ಕೂಡ 2 ಗಾಡಿ, ಒಂದೇ ಚಾರ್ಜಿ, ಎರಡು ಚಾರ್ಜಿ ಒಂದೇ ನಂಬರ್ ಬರೋಕ್ಕೆ ಯಾಕೆ ಸಾಧ್ಯ? ಇದನ್ನು ಕಣ್ಣು ಕಾಣಿಸ್ತಾ ಇರುತ್ತೆ, ಕುರುಡ್ರ ಥರ ಇರ್ತಾರೆ. ಇವತ್ತು ನೋಡಿ, ನೀವು ಏನಾದ್ರು ಮೆಜೆಸ್ಟಿಕ್ಕಲ್ಲಿ ಹೋಗ್ರಿ, ಸಂಜೆಗೆ ಹೋದರೆ ಸಾಯಂಕಾಲ ಏನಾದ್ರು ಒಂದು ಆಂಬುಲೆನ್ಸ್ ಹೋಗೋಕ್ಕಾಗಲ್ಲ. ನಿಮ್ಮ ಪೂರ್ತಿ ಇದನ್ನು ಪ್ರೈವೇಟ್ ಬಸ್ಗಳು ಹಾವಳಿ, ಅಲ್ಲಿ ಖಾಸಗಿ ಬಸ್ಗಳು ಹಾವಳಿ. ನೀವು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ನೆಲಮಂಗಲ ಹೋಗಿ, ಅಲ್ಲೊಂದು VRL, SRS ಏನೇನೋ ಅದೇ ನಮ್ಮ ಏನದು ಇದು ಥಿಯೇಟ್ರ್ ಇದೆಯಲ್ಲ ನೆಲಮಂಗಲ ಹತ್ರ, ಇದು ಯಶವಂತಪುರ ಬಸ್ ಸ್ಟಾಪು, ಅಲ್ಲೂ ಕೂಡ ಹೇಗಿರುತ್ತೆ ಟ್ರಾಫಿಕ್ಕು ಅಂದರೆ, ಬೆಳಗ್ಗೆ ನಾವು ಹೇಗೆ ಅನುಭವಿಸ್ತಾವಲ್ಲ ಆ ರೀತಿ ಟ್ರಾಫಿಕ್ ಇರುತ್ತೆ ಅಲ್ಲಿ ಸಾರಿಗೆ ಇಲಾಖೆಯವ್ರು ಯಾರೂ ಇರಲ್ಲ, ಪೊಲೀಸ್ ಇಲಾಖೆಯವ್ರು ಯಾರೋ ಒಬ್ಬರು ಇರ್ತಾರೆ, ಅವ್ರು ಸ್ವಲ್ಪ ಅಲ್ಲೋಗು ಇಲ್ಲೋಗು ಅಂತಾರೆ, ಅವ್ರು ಕೇರ್ ಮಾಡಲ್ಲ. ಯಾಕೆ ಕೇರ್ ಮಾಡಲ್ಲ ಅಂದರೆ, ಪ್ರತಿಯೊಂದು ಖಾಸಗಿ ಬಸ್ಸಿಗೂ ಇವತ್ತೇನು ಆ ಸ್ಥಳೀಯ ಮೆಜೆಸ್ಟಿಕ್ ಇರ್ಬೋದು, ಸ್ಥಳೀಯ ಯಶವಂತಪುರ ಇರ್ಬೋದು, ಸ್ಥಳೀಯವಾಗಿ ಇಷ್ಟು ಅಂತ ಮಾಮೂಲಿ ಹೋಗ್ತಾ ಇದೆ, ಇಷ್ಟು ಅಂತ ಕಲೆಕ್ಷನ್ ಕೊಡಬೇಕು, ಅದು RTO ಆಫೀಸರ್ ಹೊರತಾಗಲ್ಲ. ಇದು ಏನು ಸಾರಿಗೆ ಇಲಾಖೆಯೂ ಕೂಡ ಇವತ್ತು ನೋಡ್ರಿ, ನಮ್ಮ 20 ಜನ 30 ಜನ ಸತ್ತೋದ್ರು ಮೊನ್ನೆ ಬೆಂಕಿ ಬಿದ್ದುಬಿಟ್ಟು. ಇದು ಯಾರು ನೇರ ಹೊಣೆ? ಆ ಸಾರಿಗೆ ಇಲಾಖೆಯವ್ರನ್ನ ಮತ್ತು ಪೊಲೀಸ್ ಇಲಾಖೆಯವ್ರನ್ನ ಮಾಡಬೇಕಿತ್ತು. ಎಲ್ಲಿಂದ ಆ ಬಸ್ ಬಿಡುತ್ತೆ ಆ ಒಂದು ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು, ಅರೆಸ್ಟ್ ಮಾಡಬೇಕು. ಆವಾಗ ಆ ಥರ ಕಠಿಣ ಕ್ರಮ ಸರ್ಕಾರ ಮಾಡಿದ್ರೆ ಏನೂ ಆಗಲ್ಲ. ಯಾಕಂದರೆ ಸರ್ಕಾರ ಕೂಡ ಏನೊಬ್ಬ ಸಾರಿಗೆ ಇಲಾಖೆಯ ಆಯುಕ್ತರು ಅಥವಾ ಯಾರಿದ್ದಾರೆ ಆ ಮಾಮೂಲಿ ಹೋಗುತ್ತೆ, ಅದರಲ್ಲಿ ಒಂದು ಭಾಗ ಸರ್ಕಾರಕ್ಕೂ ಹೋಗ್ತಾ ಇದೆ ಅಂತ ಅನಿಸುತ್ತೆ, ಜನಗಳು ಮಾತಾಡ್ಕೊತಾರೆ. ಹಾಗಾಗಿ ಇವತ್ತು ನೋಡಿ, ಒಂದು ತಕ್ಷಣ ನಮ್ಮದು ಕಾರ್ ಇದೆ, ಕಾರಲ್ಲಿ ನಿಮ್ಗೆ ಏನೂ ಇಲ್ದಂಗೆ ಒಂದೇ ಸಲ ಬೆಂಕಿ ಹತ್ಕೊಳ್ಳಲ್ಲ. ಈ ಬಸ್ಸು ಅಷ್ಟೇ, ನೀವು ಎಂತೆಂಥ ತರ್ತಾರೆ ಬಸ್ಸು ಅಂದರೆ, ನೀವು ಬಾಂಬೆಯಿಂದ ಬರಬೇಕಾದಾಗ ಈ ಕ್ಯಾನ್ವಾಸ್ ಅನ್ನೋದು ಬರುತ್ತೆ, ಬೇರೆ ಇದೆಲ್ಲ ಬರುತ್ತೆ. ಅಲ್ಲಿ ಬಂದಾಗ ಏನಾಗುತ್ತೆ, ಅದಕ್ಕೆಲ್ಲ ಇದು ಇರುತ್ತೆ ರೀ, ಏನೋ ಅಂತಾರೆ ಕೆಮಿಕಲ್ ಅಂಶಗಳಿರ್ತವೆ. ಅದು ತಕ್ಷಣ ಬೆಂಕಿ ಇದ್ರ ಥರ ತಕ್ಷಣಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ. ಆಮೇಲೆ ನೀವು ತಮಿಳ್ನಾಡಿಂದ ಏನು ಈ ಕೊಯಮತ್ತೂರು ಕಡೆಗೆ ಅದೇನೋ ಇದಿದೆಯಲ್ಲ ಪಟಾಕಿ ಊರು ಯಾವುದದು, ಆ ಊರುಗಳಿಂದ ಬರೋ ಬಸ್ಗಳ ಶಿವಕಾಶಿ, ನೀವು ಶಿವಕಾಶಿ ಬಸ್ಗಳನ್ನ ಇವ್ರು ಚೆಕ್ ಮಾಡಲ್ಲ. ಶಿವಕಾಶಿಯಿಂದ ಬರೋ ಬಸ್ಗಳಲ್ಲಿ ಆಲ್ಮೋಸ್ಟ್ ಪಟಾಕಿ ಬಂಡಲ್ಗಳಿರ್ತವೆ. ಏನಾದರೂ ಅಷ್ಟು ಜನ ಪಬ್ಲಿಕ್ ಬರ್ತಾ ಇರ್ತಾರೆ, ಯಾರೋ ತಾಯಿ, ಯಾರೋ ತಮ್ಮ, ಯಾರೋ ಅಂತ ಬರಬೇಕಾದಾಗ ಈ ಪಟಾಕಿಗಳು ಸಹ ಯಾರು ಚೆಕ್ ಮಾಡಬೇಕು? ಸಾರಿಗೆ ಇಲಾಖೆಯವ್ರು ಮಾಡಬೇಕು. ಸಾರಿಗೆ ಇಲಾಖೆಯವ್ರು ಕೈ ಹಾಕ್ತಾರೆ, ಕೈ ಹಾಕಿದ ತಕ್ಷಣ ಹಿಂದ್ಗಡೆ ಇನ್ನೊಬ್ಬನ ಕಲೆಕ್ಷನ್ ಕೊಡ್ತಾನೆ, ಹೋಗಪ್ಪ ಅಂತ ಕಳಿಸ್ತಾರೆ. ಈ ವ್ಯವಸ್ಥೆ ಬದಲಾಗೋ ತನಕ ಆಗಲ್ಲ. ನಾವು ಬರೀ ಇಲಾಖೆದ ಇವ್ರು ಹೇಳ್ದಂಗೆ ನೋಡಿ, ಇವತ್ತು ಇಲಾಖೆ 50% ಏನು ಸರ್ಕಾರ ಮಾಡುತ್ತಲ್ಲ, ಇವ್ರು ಬಿಟ್ಟಿ ಭಾಗ್ಯಕ್ಕೋಸ್ಕರ ಇವತ್ತು ಎಲ್ಲ ಥರ ಕಲೆಕ್ಷನು ಮಾಡ್ತಾರೆ. ಇದನ್ನು ಮಾಡಬೇಕಾದಾಗ ಸಾರಿಗೆ ಇಲಾಖೆಗೆ ಸರಿಯಾದ ವ್ಯವಸ್ಥೆ
ವ್ಯವಸ್ಥೆ ಕೊಡಬೇಕು. ಸಾರಿಗೆ ಇಲಾಖೆಯ ಪಾಪ ಅಧಿಕಾರಿಗಳಿಗೆ ಕರೆಕ್ಟಾಗಿರೋ ವ್ಯವಸ್ಥೆ ಮಾಡಿಸ್ಬೇಕು. ಅವ್ರಿಗೆ ಬೇಕಾಗಿರೋ ಸಿಬ್ಬಂದಿ ಕೊಡಬೇಕು. ಅವ್ರಿಗೆ ಬೇಕಾದಂಥ ಈಗ ಸಲಕರಣೆಗಳು ಇವತ್ತೇನು ಆಧುನಿಕ ಯುಗದಲ್ಲಿ ಏನಿದೆ ಅದೆಲ್ಲ ಸಲಕರಣೆಗಳು ಕೊಡಬೇಕು. ಏನು ಕೊಡೋದು ಏಕಾಏಕಿ 50% ಅಂದರೆ ಇವ್ರು ಹೇಳ್ದಂಗೆ ಇವತ್ತು ಪಬ್ಲಿಕ್ಕಿಗೆ ಎನ್ಕರೇಜ್ ಆಗ್ತಾ ಇದ್ದಾರೆ. ಎಲ್ಲರ ಹತ್ರ ದುಡ್ಡಿದೆ, ಹೋದ್ರೆ ಹೋಗ್ಲಿ ಬಿಡಿ, ಟ್ರಾಫಿಕ್. ಇವತ್ತು ಎಷ್ಟೋ ಜನ ಪೊಲೀಸರು ನಾವು ನೋಡಿದ ಕಣ್ಣಾರೆ ಈ ವಿಲ್ಲಿಂಗ್ ಮಾಡೋರಿಗೆ ಹುಡುಗರು ನಮ್ಮಪ್ಪ ಕಟ್ತಾನೆ ಬಿಡೋ ದುಡ್ಡು, ಏನೋ ನೀನು ಕಿತ್ಕೊಂತೀಯ, ಆ ರೀತಿ ಒಂದು ಅವೆಚ್ಚ ಶಬ್ದಗಳಿಂದ ಇವತ್ತು ಬೈದ್ಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ಗಳೇ ಬೈದ್ಬಿಟ್ಟು ಹೋಗ್ತಾ ಇದ್ದಾರೆ ಇವತ್ತು. ಇದಕ್ಕೆಲ್ಲ ನೇರ ಕಾರಣ ನಮ್ಮ ಸರ್ಕಾರ. ಯಾಕೆ ಬೇಕಾಗಿತ್ತು ಈಗ ಅಲ್ವಾ? ಈ ಹಳೆ ಕೇಸ್ಗಳು ಮತ್ತೆ ಈಗ ಹೊಸ ಕೇಸ್ಗಳು ಗೊಂದಲಕ್ಕೆ ಕಾರಣ ಏನು? ಆಡಳಿತಾತ್ಮಕ ಕಾರಣ ಅಥವಾ ವ್ಯವಸ್ಥೆನೇ ಸರಿ ಇಲ್ವಾ? ಇಲ್ಲ, ರಾಘವೇಂದ್ರ ಒಂದು ಒಳ್ಳೆ ವಿಚಾರ ಹೇಳಿದರು. ನಮ್ಮ ಸಾಫ್ಟ್ವೇರ್ ವಾಹನ 4 ಇರ್ತಕ್ಕಂಥ ಅಂಶಗಳನ್ನು ಉಪಯೋಗಿಸ್ಕೊಂಡು ಪೊಲೀಸ್ ಇಲಾಖೆ ಮಾಲೀಕರಿಗೆ ಮಾಹಿತಿಗಳನ್ನ ರವಾನೆ ಮಾಡ್ತಾರೆ, ಸಾರಿಗೆ ಇಲಾಖೆ ಯಾಕಾಗ್ತಾ ಇಲ್ಲ? ಇದು ನಂದು ಈಗಿನ ಪ್ರಶ್ನೆ ಅಲ್ಲ, ನಂದು ಮೊದಲಿನಿಂದ ನನ್ನ ಪ್ರಶ್ನೆನೂ ಇದೆ. ನಮ್ಮದೇ ಡಾಟಾಸು, ನಮ್ಮ ಡಾಟಾಸ್ನ ಉಪಯೋಗಿಸ್ಕೊಂಡು ನಾವು ವಾಹನದ ಮಾಲೀಕರಿಗೆ ನೀವು ಇಂಥ ದಿವಸ ಇಂಥ ತಪ್ಪನ್ನು ಮಾಡಿದ್ದೀರಿ, ನಾವು ಇನ್ನು ಸಾರಿಗೆ ಇಲಾಖೆ ಅಪ್ಗ್ರೇಡ್ ಆಗಿಲ್ಲ ಅಲ್ಲಿಗೆ. ಈಗ ಏನು ಇವತ್ತು ಪೊಲೀಸ್ ಇಲಾಖೆ ಕ್ಯಾಮ್ರಾ ಸಿಸ್ಟಮಲ್ಲಿ ಅವತ್ತು ಕ್ಯಾಪ್ಚರ್ ಮಾಡ್ತಕ್ಕಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸ್ಕೊಂಡು ಯಾವ ವೆಹಿಕಲು, ಯಾವ ಡ್ರೈವರು, ಎಲ್ಲಿ ಹೋಗ್ತಾ ಇದ್ದಾನೆ, ಏನು ಹೈಲೈಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಿಮಗೆ ವಿತಿನ್ ಒಂದು 10-15 ದಿವಸದಲ್ಲಿ ಸಾಮಾನ್ಯವಾಗಿ ಅವರು ಮೆಸೇಜ್ ಕಳಿಸ್ತಾರೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. ಅವೆಲ್ಲನೂ ಮಾಹಿತಿ ಎಲ್ಲಿ ಸಿಗುತ್ತೆ? ಸಾರಿಗೆ ಇಲಾಖೆಯಲ್ಲಿ ಸಿಗುತ್ತೆ. ಅದೇ ಕೆಲಸನ ಸಾರಿಗೆ ಇಲಾಖೆ ಯಾಕೆ ಮಾಡ್ತಿಲ್ಲ? ಇದು ನಮ್ಮದು ಕೂಡ ಪ್ರಶ್ನೆ. ನಾನು ಇಲಾಖೆಯಲ್ಲಿ ಇದ್ದಾಗಲಿಂದಲೂ ಕೂಡ ಇದು ಆಗಬೇಕು ಅಂತ ಕೇಳ್ತಾ ಇದ್ದೀವಿ. ಇದನ್ನು ಟೆಕ್ನಾಲಜಿಕಲ್ ಡೆವಲಪ್ಮೆಂಟು ನಮ್ಮ ಸಾರಿಗೆ ಇಲಾಖೆಯಲ್ಲಿ ಆಗಿಲ್ಲ. ಇದಕ್ಕೆ ನನಗನ್ನಿಸ್ದಂಗೆ ಒಂದು ಇಲಾಖೆಯ ಇಚ್ಛಾಶಕ್ತಿ ಮತ್ತು ಸಿಬ್ಬಂದಿ, ಇದಕ್ಕೆ ಬೇಕಾದಂಥ ಒಂದು ತಾಂತ್ರಿಕ ನೆರವುಗಳು, ಸಿಬ್ಬಂದಿ ಎಲ್ಲದ ಒಂದು ಸಮಸ್ಯೆ ನಮ್ಮ ಇಲಾಖೆಯಲ್ಲಿ ಖಂಡಿತ ಇದೆ. ಈ ಮಧ್ಯವರ್ತಿಗಳ ಹಾವಳಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಮಧ್ಯವರ್ತಿಗಳು ಎಲ್ಲಿ ಇಲ್ಲ ಅನ್ನೋದನ್ನ ನಾನು ಫಸ್ಟ್ ಹೇಳಿದ್ರೆ ಆಮೇಲೆ ನಾನು ನಿಮ್ಮ ಇಲಾಖೆ ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಮಧ್ಯವರ್ತಿಗಳು ಹಾವಳಿ ಹೇಳಕ್ಕಾಗತ್ತೆ ಸರ್? ಸಾಮಾನ್ಯವಾಗಿ ಯಾವುದೇ ಒಂದು ಸರ್ಕಾರದಲ್ಲ, ನೀವು ಟೇಕ್ ಪ್ರೈವೇಟ್, ನೀವು ಏನೇ ಅದಾದ್ರೂ ನೋಡಿ, ಯಾವ ಸಾರಿಗೆ ಅಲ್ಲ, ನೀವು ನಿವೃತ್ತ RTO ಅಧಿಕಾರಿ ಆಗಿರೋದ್ರಿಂದಾಗಿ ಸಾರಿಗೆ ಇಲಾಖೆ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನೋದು ನನ್ನ ಪ್ರಶ್ನೆ. ವ್ಯವಸ್ಥೆ ಹೇಗಿದೆ? ವ್ಯವಸ್ಥೆ ಎಲ್ಲ ಇದೆ. ಸರ್ಕಾರದ ಸಂಸ್ಥೆಗಳು ಎಲ್ಲ ಹೇಗಿದೆಯೋ ಹಾಗಿದೆ. ಅದರಲ್ಲಿ ವ್ಯತ್ಯಾಸಗಳು ಇರ್ಬೋದು ಅಷ್ಟೇ, ಪರ್ಸೆಂಟೇಜ್ ವ್ಯತ್ಯಾಸ ಇರ್ಬೋದು ಅಷ್ಟೇ. ಇವನು ಕಡಿಮೆ ತಪ್ಪು ಮಾಡ್ತಾನೆ, ಇವನು ಜಾಸ್ತಿ ಮಾಡ್ತಾನೆ ಅಂತ ಹೇಳ್ಬೋದೇ ಹೊರತು ಯಾವ ವ್ಯವಸ್ಥೆನಲ್ಲೂ ಸ್ವಚ್ಛಂದವಾದಂಥ ಇದನ್ನು ಎಲ್ಲೂ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಒಂದು ಯಾವುದೇ ಮಧ್ಯವರ್ತಿ ಇಲ್ಲದೆ ವಿಧಾನಸೌಧ ಎಂಟ್ರಿ ಆಗೋಕ್ಕಾಗುತ್ತಾ? ಪಾರ್ಲಿಮೆಂಟ್ ಎಂಟ್ರಿ ಆಗೋಕ್ಕಾಗುತ್ತಾ? ಎಲ್ಲಿ ಎಂಟ್ರಿ ಆಗ್ತೀರಿ? ಯಾವ ಕೆಲಸಕ್ಕೆ ಇರ್ಬೋದು, ನೀವು ಏನಕ್ಕೆ ಆಗ್ಬೋದು, ನಮಗೆ ಮಧ್ಯವರ್ತಿ ಅನ್ನೋದು ಬೇಕೇ ಆಗುತ್ತೆ. ಇವತ್ತು ಹೇಳ್ತೀನಿ ನಾನು ಇದನ್ನು. ನಮ್ಮ ಸಾರ್ವಜನಿಕರು ಟೆಕ್ನಾಲಜಿಕಲಿ ಎಷ್ಟು ಜನ ಇವತ್ತು ನಮ್ಮ ಲಿಟ್ರಸಿ ಎಲ್ಲ ನೋಡಿದಾಗ ಎಷ್ಟು ಜನ ಕಂಪ್ಯೂಟರ್ ಶಿಕ್ಷಣ ಎಷ್ಟು ಜನಕ್ಕಿದೆ? ನಾವು ಇವತ್ತು ಕಂಪ್ಯೂಟರ್ ಎಲ್ಲ ನಾವು ಆನ್ಲೈನಲ್ಲಿ ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ತೀವಿ. ಆನ್ಲೈನಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ಸಾರ್ವಜನಿಕರಿಗೆ ಆ ಜ್ಞಾನ ನಿಜವಾಗ್ಲೂ ಇದೆಯಾ? ಒಂದು ಆಧಾರ್ ಅಪ್ಡೇಟ್ ಮಾಡಬೇಕು, ಆಗುತ್ತಾ? ನೀವೇ ಹೋಗ್ತೀರಾ? ಯಾಕೆಂದರೆ ಎಲ್ಲರೂ ಎಲ್ಲದರಲ್ಲೂ ಪರಿಣಿತರಲ್ಲ. ಆದರೆ ಒಬ್ಬ 8ನೇ ಕ್ಲಾಸ್ ಕಲ್ತಿರೋನು ಕಂಪ್ಯೂಟರ್ ಆಪ್ರೇಟರ್ಲಿ ಟ್ರೈನಿಂಗ್ ತೊಗೊಂಡನು 2 ನಿಮಿಷದಲ್ಲಿ ಅದನ್ನು ಮಾಡಿಕೊಡ್ತಾನೆ. ಬಟ್ ಅದು ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ. ನಾನು ಕಲಿಬೇಕು ಅಥವಾ ಇನ್ನೊಬ್ಬರ ಹತ್ರ ನಾವು ಸೇವೆ ಪಡಿಲೇಬೇಕು. ಇದು ಎಲ್ಲ ಇಲಾಖೆಯಲ್ಲೂ ಇದು ಅನಿವಾರ್ಯವಾದಂಥ ಒಂದು ವಿಚಾರ. ಇಲ್ಲಿ ಏನಂದರೆ ಆಪ್ಷನ್ಸ್ ಅಲ್ಲ, ನೀವು ಅದರಿಂದ ಆಚೆ ಬಂದಿರೋದ್ರೆ ಅಲ್ಲಿನ ರಿಯಾಲಿಟಿ ನಿಮ್ಗೆ ಗೊತ್ತಿರುತ್ತೆ ಅಂತ ಕೇಳಿದೆ. ಹೌದು, ನಾನು ರಿಯಾಲಿಟಿನೇ ಹೇಳ್ತಾ ಇದ್ದೀನಿ. ಆಯ್ಕೆ ಅದು ಕೇವಲ ಸಾರಿಗೆ ಇಲಾಖೆ ಮಾತ್ರ ಸೀಮಿತ ಅಂತ ನಾನು ಹೇಳ್ತಲ್ಲ, ಎಲ್ಲ ಇಲಾಖೆಗೆ ಸಂಬಂಧಪಟ್ಟನು ಇದು ಇದೆ. ಬರೀ ಸಾರಿಗೆ ಇಲಾಖೆ ಮಾತ್ರ ಇಲ್ಲಿದೆ, ಅದು ಬಿಟ್ಬಿಟ್ಟು ಬೇರೆದೆಲ್ಲ ಹೇಗಿದೆ ಅಂತ ಹೇಳಿ ಮಾತ್ರ ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ವೇಣುಗೋಪಾಲ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ವೇಣುಗೋಪಾಲ್ ಸರ್, ಈಗ ಸಾಮಾಜಿಕ ದೃಷ್ಟಿಯಿಂದ ನೋಡೋದಾದರೆ ಜನ ಯಾಕೆ ಹಿಂದೇಟನ್ನು ಹಾಕ್ತಿದ್ದಾರೆ ದಂಡವನ್ನು ಪಾವತಿ ಮಾಡಲಿಕ್ಕೆ? ಏನು ಹೇಳ್ತೀರಿ? ಏನು ಕಾರಣ ಇರಬಹುದು? ಯಾವುದ್ರ ಬಗ್ಗೆ ಇದೆ? ಈಗ ಸಾರಿಗೆ ಇಲಾಖೆಯಲ್ಲಿ 50% ರಿಯಾಯಿತಿ ಇದ್ರೂ ಕೂಡ, ಆಫರ್ ಇದ್ರೂ ಕೂಡ ಜನ ದಂಡವನ್ನು ಕಟ್ಟಲಿಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ. ಬಟ್ ಪೊಲೀಸ್ ಇಲಾಖೆಯಲ್ಲಿ ಪರವಾಗಿಲ್ಲ. ನಾನೊಂದು ವಿಷಯ ಹೇಳ್ತೀನಿ. ಸಾರಿಗೆ ಇಲಾಖೆ ಅಂತ ಅದಕ್ಕೆ ಒಂದು ಸಂಬಂಧಪಟ್ಟ ಇಲಾಖೆ ಇರಬೇಕಾದ್ರೆ ಮಧ್ಯದಲ್ಲಿ ತಿರ್ಗಾ ಪೊಲೀಸ್ ಇಲಾಖೆ 2 ಇಲಾಖೆ ಯಾಕೆ ತರಬೇಕು? ಓಕೆ, ನಂಬರ್ 1. ನಂಬರ್ 2, ಈ ಕಡೆ ಪೊಲೀಸ್ನವರು ಫೈನ್ ಹಾಕ್ತಾರೆ, ಆ ಕಡೆ ಸಾರಿಗೆ ಇಲಾಖೆಗೂ ಫೈನ್ ಹಾಕ್ತಾರೆ. ಈ 2 ಪ್ರಾಬ್ಲಮ್ ಏನಂತಂದರೆ ಜನಗಳು ಮಾಡ್ತಾ ಇರೋದು ಮಿಸ್ಟೇಕ್. ಒಂದೇನಪ್ಪ ಅಂತಂದರೆ ಸಿಗ್ನಲ್ಸ್ ವೈಲೇಟ್ ಮಾಡೋದು,
ಡಾಕ್ಯುಮೆಂಟ್ಸ್ ಪಕ್ಕವಾಗಿ ಇಲ್ಲದೇ ಇರೋದು, ಆ ಥರ ಸ್ವಲ್ಪ ಭಾಳ ನೆಗ್ಲಿಜೆಂಟಾಗಿ ಬಿಹೇವ್ ಮಾಡ್ತಾರೆ. ಸೊ ಈ ಥರ ಜನಗಳು ಇನ್ಫ್ಯಾಕ್ಟ್ ಜನರಲಾಗಿ ಹೇಳ್ತಾರೆ, ಈ ಥರ ಜನರಲಾಗಿ ಬಿಹೇವ್ ಮಾಡಬೇಕಾಗಿದ್ದು, ಈ ಥರ ಬಿಹೇವ್ ಮಾಡ್ತಕ್ಕಂಥವ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕಾದ್ರೆ ಸಾರಿಗೆ ಇಲಾಖೆಯಲ್ಲಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದೆ, ಇನ್ಶೂರೆನ್ಸ್ ಇರುತ್ತೆ, ಲೈಸೆನ್ಸ್ ಕೊಟ್ಟಿರ್ತಾರೆ, ಇದಕ್ಕೆಲ್ಲ ಸಂಬಂಧಪಟ್ಟಿದ್ದೆಲ್ಲ ಸಾರಿಗೆ ಇಲಾಖೆ ಮಾಡುತ್ತೆ. ಈ ಟ್ರಾಫಿಕ್ ಮಾತ್ರ ಈ ಪೊಲೀಸರು ಅಂತಂದರೆ ಒಂದು ಮನುಷ್ಯ ತಪ್ಪು ಮಾಡಿದ್ರೆ ಒಬ್ಬ ಅಕ್ಯೂಸ್ಡ್ ಎರಡೆರಡು ಕಡೆ ಎನ್ಕ್ವೈರಿ ಅಂತ ಏನು ಅರ್ಥ ಅದು ಒಂದು ವಿಚಾರ ಇರ್ತೀನಿ. ಇವತ್ತು ದಿವಸ ಐ ಆಮ್ ನಾಟ್ ಅಗೇನ್ಸ್ಟ್ ಟು ಎನಿ ಆಫೀಸರ್ಸ್, ಗೌರ್ಮೆಂಟ್ ಆರ್ ಪೊಲಿಟಿಷಿಯನ್ಸು. ದಿ ಸಿಸ್ಟಮ್ ಈಸ್ ವರ್ಸ್ಟ್. ಯಾಕೆಂದರೆ ನಮ್ಮ ಸಾಹೇಬರು ಇದ್ದರು ಆರ್ ಟಿ ಓದಲ್ಲಿ, ನಾನು ನೋಡಿದ್ದೀನಿ. ಮ್ಯಾನ್ಯಲ್ ಸಿಸ್ಟಮ್ ಇತ್ತು, ಭಾಳ ಚೆನ್ನಾಗಿತ್ತು, ಇಷ್ಟೊಂದು ಅನ್ಯಾಯ ನಡೀತಾ ಇಲ್ಲ. ಈ ಟೆಕ್ನಾಲಜಿ ಡೆವಲಪ್ ಆದಮೇಲೆ ಅನ್ಯಾಯ ಜಾಸ್ತಿ ಆಯಿತು. ಈಗ ಫಾರ್ ಎಕ್ಸಾಂಪಲ್ 50%, 8% ಅಂತ ನೀವು ಹೇಳ್ತಿರಲ್ಲ, ಅವ್ರು ಅಲ್ಲಿವರೆಗೂ ಹೋಗೋವರೆಗೂ ನೀವು ಯಾಕೆ ಬಿಟ್ರಿ, ನೀವು ಏನು ಮಾಡ್ತಾಯಿದ್ದೆ ಡಿಪಾರ್ಟ್ಮೆಂಟು, ನೀವು ಯಾಕೆ ಅದ್ರ ಬಗ್ಗೆ ಇವಾಗ ಹ್ಯಾಂಡ್ಸ್ ಇಲ್ಲ ಅಂತಾರೆ. ಹ್ಯಾಂಡ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ರಿಟೈರ್ಡ್ ಆಗಿರ್ತಾನೆ, ರಿಟೈರ್ಡ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಸ್ಪಾಟಲ್ಲಿ ಬೇರೆಯವ್ರನ್ನ ಫಿಲಪ್ ಮಾಡಬೇಕು. ಅದು ಬಿಟ್ಬಿಟ್ಟು ಅದೇ ಒಬ್ಬ IAS, IPS, IFS ಅವ್ರು ಯಾರು ರಿಟೈರ್ಡ್ ಆದರೆ ಬೇರೆ ಯಾರು ಕಾಂಟ್ಯಾಕ್ಟ್ ಬೇಸ್ ಎರಡು ಇಲಾಖೆಯಿಂದ ಸುಲಿಗೆ ನಡೀತಾ ಇದೆ ಅಂತ ಹೇಳ್ತಾ ಇದ್ರಿ. ಸುಲಿಗೆ ನಡೀತಾ ಇದೆ ಅಂತ ನಾನು ಹೇಳೋದಿಲ್ಲ, ಸುಲಿಗೆ ಅಂತ ಪ್ರಶ್ನೆ ಅಲ್ಲ. ಇದು ಆ್ಯಕ್ಚುಲಾಗಿ ಹೇಳ್ತಾ ಇರೋದು ಸಿಸ್ಟಮ್ ಇಟ್ ಸೆಲ್ಫ್ ಇಸ್ ದ ವರ್ಸ್ಟ್ ಅಂತ. ಓಕೆ, ನಾನು ಸುಲಿಗೆ ಅನ್ನೋ ಪ್ರಶ್ನೆ ಬರೋದಿಲ್ಲ ಇದರಲ್ಲಿ. ಯಾಕೆಂದರೆ ನೋಡಿ, ಇವಾಗ ನೀವು ಕೊಡೋವರೆಗೂ ನಾವು ತೊಗೊತಾ ಇರ್ತೀವಿ. ತಪ್ಪೇ ಯಾವ ಇಲಾಖೆ ಬೇಕು ನಿಮಗೆ? ಯಾವುದೇ ಇಲಾಖೆ, ಟೇಕ್ ಎನಿ ಡಿಪಾರ್ಟ್ಮೆಂಟು, ಕೊಡೋವನು ತಗೊಳ್ಳೋನು ಇಬ್ಬರಿಗೂ ಪನಿಷ್ಮೆಂಟ್ ಆಗಬೇಕು. ನಾನು ಎರಡನೇದು ಫಾರ್ ಎಕ್ಸಾಂಪಲ್ ಪಾಸ್ಪೋರ್ಟ್ ತೊಗೊಳ್ಳಿ. ಫಸ್ಟ್ ಅಲ್ಲಿ ಹೋದ ತಕ್ಷಣ ಏನು ಮಾಡ್ತಾರೆ, ಆಧಾರ್ ಕಾರ್ಡ್ ಬೇಕು ಅಂತಾರೆ, ಪ್ಯಾನ್ ಕಾರ್ಡ್ ಬೇಕು ಅಂತಾರೆ. ಅದನ್ನು ಕೊಟ್ಟ ತಕ್ಷಣ ನೋಡ್ತಾರೆ, ಸರಿ ಆ ಸೆಕ್ಷನ್ ಎಯಿಂದ ಬಿ ಕೌಂಟ್ರಿಗೆ ಹೋಗಿ ಅಂತಾನೆ. ಆ ಬಿ ಕೌಂಟ್ರಿಗೆ ಹೋಗಿ ಅವನೇನು ಮಾಡ್ತಾನೆ, ಅದೆಲ್ಲ ಚೆಕ್ ಮಾಡ್ತಾನೆ. ಆಮೇಲೆ ನಾವು ಸರಿ ಇದೆ ನೀವು ಸಿ ಕೌಂಟ್ರಿಗೆ ಹೋಗಿ ಅಂತಾರೆ. ಆ ಸಿ ಕೌಂಟ್ರಿಗೆ ಹೋಗಿ ಅವನೇನು ಮಾಡ್ತಾನೆ, ಪೊಲೀಸ್ ವೆರಿಫಿಕೇಷನ್ ಇವೆಲ್ಲ ಆಗಬೇಕು, ಅಲ್ಲಿಂದ ನಮ್ಗೆ ಬರಬೇಕು, ಆಮೇಲೆ ನಿಮಗೆ ಪಾಸ್ಪೋರ್ಟ್ ಇಶ್ಯೂ ಮಾಡ್ತಾರೆ ಅಂತ ಸಿ ಕೌಂಟ್ರಿಗೆ ಹೋಗ್ತಾರೆ. ಈಗ ಒಂದು ಟೇಬಲ್ ಟು ಸಾರ್ವಜನಿಕ ಅಲಿಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಅವ್ರಿಗೇನು ಮಾಡಬೇಕು, ಒಂದು ಟೈಮ್ ಫಿಕ್ಸ್ ಮಾಡಬೇಕು. ನೋಡಪ್ಪ ನಾಳೆ ದಿವಸ ಇಂಥ ಡೇಟಲ್ಲಿ ಇಷ್ಟು ಟೈಮ್ ಕರೆಕ್ಟಾಗಿ ನೀವು ಬನ್ನಿ, ಮುಗೀತು. ಅಲ್ಲಿ ಬಂದ ತಕ್ಷಣ 5 ನಿಮಿಷ ಈಗ ಸೀನಿಯರ್ ಸಿಟಿಸನ್ ಫಾರ್ ಎಕ್ಸಾಂಪಲ್ ಐ ಆಮ್ ಜಸ್ಟ್ 81 years, ನನ್ನ ಲೈಸೆನ್ಸ್ ಇದು ಮಾಡ್ಕೋಬೇಕು. ಟೇಬಲ್ ಟು ಟೇಬಲ್ ಅಷ್ಟೊತ್ತಿಗೆ ನಾನು ಸುಸ್ತಾಗಿಬಿಡ್ತೀನಿ, ನನಗೆ ಏನಂತ ಪ್ರೊಸೀಜರ್ ಗೊತ್ತಿರಲ್ಲ. ಶಿಸ್ತು ಕ್ರಮ ಇಲ್ಲದೆ ಇರೋದು ಅಂತ ಹೇಳ್ತಾ ಇದ್ರಿ. ಅದೇ ಹೇಳ್ತಾರೆ, ಶಿಸ್ತು ಕ್ರಮ ಇಲ್ಲದ ಕಾರಣ ಈ ಥರ ನಡೀತಾ ಇದೆ. ಒಂದು ವಿಚಾರ ಹೇಳ್ಬೇಕು ಹೇಳ್ತಿ ಕೇಳಿ. ಈಗ ನಾನು ಡಿಪ್ಯೂಟೆಡ್ ಇಂಡಿಪೆಂಡೆಂಟ್ MLA ಕ್ಯಾಂಡಿಡೇಟು 2018ನಲ್ಲಿ. ವಾಟ್ ಇನ್ ದ ಗೌರ್ಮೆಂಟ್ ಅನ್ನೋದು ನನಗೆ ಗೊತ್ತಿರೋಲ್ಲ. ನಾನು MLA ಕಂಟೆಸ್ಟ್ ಮಾಡಿ ಬಂದುಬಿಡ್ತೀನಿ, 4 ಜನ ನನಗೆ ಸಪೋರ್ಟ್ ಮಾಡ್ತಾರೆ, ಬಂದುಬಿಡ್ತೀನಿ. ವಾಟ್ ಇನ್ ದ ಗೌರ್ಮೆಂಟ್ ಅನ್ನೋದು ತೋರಿಸ್ಕೊಡೋದು ಯಾರು? ಅಧಿಕಾರಿಗಳು. ದರ್ ಸರ್ವಿಸ್ ಇಸ್ 35 years or 60 years ಆಫ್ ಏಜ್. ಇವನು ಬರೀ 5 years. ನಾನು ಜಸ್ಟ್ ಈಗ ಎಂಟ್ರಿ ಆಗ್ತಾ ಇದ್ದೀನಿ, ಏನಂತ ನನಗೆ ಗೊತ್ತಿಲ್ಲ. ಈ ಸಿಸ್ಟಮ್ ಯಾಕೆ ವರ್ಸ್ಟ್ ಆಗ್ತಾ ಇದೆ ಅಂತಂದರೆ, ಪೊಲಿಟಿಷಿಯನ್ಸ್ ಯಾರನ್ನು ಟ್ರಾನ್ಸ್ಫರ್ಸಲ್ಲಿ ಇಂಟರ್ಫಿಯರ್ ಆಗಬಾರ್ದು, ಅಡ್ಮಿನಿಸ್ಟ್ರೇಷನಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಒಬ್ಬ ಕ್ಲಾಸ್ 4 ಇಲ್ಲಿ ಒಬ್ಬ ಆಫೀಸರ್ ಟ್ರಾನ್ಸ್ಫರ್ ಆಯಿತು ಅಂದರೆ ಅವ್ನು MLA ಕಡೆಯಿಂದ, ಮಿನಿಸ್ಟರ್ ಕಡೆಯಿಂದ, CM ಕಡೆಯಿಂದ ರೆಕಮೆಂಡೇಷನ್ ತೊಗೊಂಡು ಮಾಡೋದು. ಡಿವೈಡೆಡ್ ಪಾಲಿಸಿ. ನಾವು ವಿ ಆರ್ ಅನ್ಫಿಟ್ ಫಾರ್ ಡೆಮಾಕ್ರಸಿ ಅಂತ ನಾನು ಹೇಳ್ತೀನಿ. 70 ವರ್ಷ ಆದರೂ ಕೂಡ ನಮಗಿನ್ನೂ ಸ್ವಾತಂತ್ರ್ಯ ಸರಿಯಾಗಿ ಸಿಗಲಿಲ್ಲ. ಯಾಕೆಂತಂದರೆ ಇವಾಗ ಯೋಚನೆ ಮಾಡಿದ್ರೆ ಈ ಡೆವಲಪ್ಮೆಂಟ್ ಇದೆಲ್ಲ ನೋಡ್ತಾ ಇದ್ದರೆ ಮ್ಯಾನ್ಯಲ್ಲೇ ಚೆನ್ನಾಗಿತ್ತು ಅಂತ ನಮ್ಗೆ ಅನಿಸುತ್ತೆ. ನಮ್ಮ ಕಾಲದಲ್ಲಿ ನೋಡಿ ನಾವು ವರ್ಕ್ ಮಾಡ್ತಾ ಇದ್ವಿ, ನಮ್ಗೆ ಎಷ್ಟು ಅನ್ಯಾಯ ಆಗ್ತಾ ಇದ್ವಿ. ಅಂದರೆ ಸರ್ಕಾರಿ ಇಲಾಖೆಗಳ ಮೇಲೆ ಜನರ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಜನಗಳ ನಂಬಿಕೆ ಅಂತ ಪ್ರಶ್ನೆ ಅಲ್ಲ ಇವರೇ. ಜನಗಳ ನಂಬಿಕೆ ಇಲ್ಲಿ ಇಟ್ಕೊಂಡು ಅಲ್ಲಿ ಇಲಾಖೆ ಕೆಲಸ ಮಾಡಲೇಬೇಕು. ಈ ಪರ್ಟಿಕ್ಯುಲರಾಗಿ ಅದಕ್ಕೋಸ್ಕರ ಒಂದು ಇಲಾಖೆ ಅಂತ ಇದ್ಮೇಲೆ ಒಬ್ಬ ಅಕ್ಯೂಸ್ ಏನು ತಪ್ಪು ಮಾಡ್ದ ಅಂತಂದರೆ 2 ಇಲಾಖೆಯವ್ರ ಆ್ಯಕ್ಷನ್ ತೊಗೊಳೋದು ಏನು ಅರ್ಥ ಅದು? ಅದನ್ನ ಕೇಳ್ತಾ ಇರೋದು. ಗೊತ್ತಾಯ್ತು. ಈಗ ಸಾರಿಗೆ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಎರಡು ಕಡೆಯಿಂದ ದಂಡ ವಸೂಲಿ ಆಗ್ತಾ ಇದೆ. ಈಗ ಪೊಲೀಸ್ ಇಲಾಖೆ ತಗೋಬೇಕಾದ್ರೆ ಸಾರಿಗೆ ಇಲಾಖೆ ಆಗಬೇಕು, ಸಾರಿಗೆ ಇಲಾಖೆ ತಗೋಬೇಕಾದ್ರೆ ಪೊಲೀಸ್ ಇಲಾಖೆ ಆಗಬೇಕು ಅನ್ನೋದು ಕರೆಕ್ಟ್ ಅಲ್ವಾ? ಬೇಡ, ನಾನು ಹೇಳ್ತಾ ಇರೋದು ಟ್ರಾನ್ಸ್ಪೋರ್ಟ್ಗೆ ಕೊಡಿ, ಸಬ್ಸಿಡಿ ಹ್ಯಾಂಡ್ಸ್ ಕೊಡಿ, ಬೇರೆ ಬೇಕು ಸಪೋರ್ಟ್ ಮಾಡಿ ಅವ್ರಿಗೆ. ಟ್ರಾನ್ಸ್ಪೋರ್ಟ್ ಯಾಕೆ ಅದು ಮಾಡ್ತಾ ಇಲ್ಲ? ಪೊಲೀಸ್ ಇಲಾಖೆಗೆ ಯಾಕೆ ಕೊಡಬೇಕು? ಅವ್ನು ಸಿಗ್ನಲ್ ಜಂಪ್ ಮಾಡ್ದೆ ಅಂತಂದರೆ ಅವ್ನು ತಗೋ ಡಾಕ್ಯುಮೆಂಟ್ಸ್ ಕೊಡು. ಡಾಕ್ಯುಮೆಂಟ್ಸ್ ಚೆಕ್ ಮಾಡೋಕ್ಕೆ ಪೊಲೀಸ್ಗೆ ಏನು ರೆಸ್ಪಾನ್ಸ್ ಇದೆ ಜವಾಬ್ದಾರಿ ಇದೆ. ಡಾಕ್ಯುಮೆಂಟ್ಸ್ ಇಶ್ಯೂ ಮಾಡೋದು RTO, ಡಾಕ್ಯುಮೆಂಟ್ಸ್ ಇಟ್ಕೋಬೇಕಾಗಿರೋದು ಸಂಬಂಧಪಟ್ಟವನು. ಅದರೊಳಗೆ ಲೈಸೆನ್ಸು, ಗೀಸೆನ್ಸು, RT, ರಿಜಿಸ್ಟ್ರೇಷನ್ ಕೊಡ್ತೀರಿ ಸರ್. ಈಗ ನಿಮ್ಮ ಅನಿಸಿಕೆ ಅಂದರೆ ಪೊಲೀಸ್ ಇಲಾಖೆಗೆ ಒಪ್ಪಿಸಬೇಕಾ ಅಥವಾ ಸಾರಿಗೆ ಇಲಾಖೆ ಮಾಡಬೇಕಾ ಈ ಕೆಲಸ? ನಾನು ಕೇಳಿದ್ರೆ ಸಾರಿಗೆ ಇಲಾಖೆಗೆ ಕಂಪ್ಲೀಟ್ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಪೊಲೀಸ್ ಇಲಾಖೆ ಇಲ್ಲಾಂದರೆ ಪೊಲೀಸ್ ಇಲಾಖೆಗೆ ಕೊಟ್ಬಿಟ್ಟು ಸಾರಿಗೆ ಇಲಾಖೆ ಕೆಲಸ ಮಾಡಿ. ಈಗ ಸಾರಿಗೆ ಅಂತ ಬಿಟ್ಟು ಅಂದಮೇಲೆ ಅದಕ್ಕೊಂದು ಇಲಾಖೆ ಅಂತ ಇದ್ಮೇಲೆ ಅದನ್ನು ಮಾಡಬೇಕು. ಪೊಲೀಸ್ ಇಲಾಖೆದೊಳಗೆ ಮಿಂಗಲ್ ಮಾಡಬೇಕು. ಅವರು ಹಿಡಿಯೋದು ಇವರು ಹಿಡಿಯೋದ್ರಿಂದ ಅರ್ಥ ಏನು? ಇಟ್ಸ್ ನಥಿಂಗ್ ಬಟ್ ಇನ್ಕನ್ವೀನಿಯನ್ಸ್ ಟು ದ ಪಬ್ಲಿಕ್, ಚೀಟಿಂಗ್ ಟು ದ ಪಬ್ಲಿಕ್ ಅಂತ ನಾನು ಹೇಳ್ತೀನಿ. ಒಂದು ಮಾತು ಹೇಳಬೇಕು ಅಂದರೆ ಎಸ್ ಹೌದಲ್ವಾ? ಅವರು ಮೂಲಭೂತವಾಗಿ ಏನು ಪ್ರಶ್ನೆ ಮಾಡ್ಬೇಕಾದ್ ಮಾಡಿ ಅಂದರೆ, ಕೊಡೋರೊಬ್ಬರು ಹಿಡಿಯೋರೊಬ್ಬರು ಬದಲು ಅವಾಗ ನಾವು ಜನಗಳು ಪ್ರಶ್ನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲ ಒಂದೇ ಇಲಾಖೆ ಅಡಿ ಬೇಡ ಅಂತ ಹೇಳ್ತಾ ಇದ್ದಾರೆ, ಅನುಕೂಲ ಆಗುತ್ತೆ ಅನ್ನೋದು ಅದು. ಈ ಹಿಂದೆ ಈ 90ರ ದಶಕದಲ್ಲಿ ಇದು ವಿಚಾರ
ಚರ್ಚೆ ಆಗಿತ್ತು. ಹಾಗಾಗಿ ಸಾರಿಗೆ ಇಲಾಖೆ ಇದನ್ನು ನಿಭಾಯಿಸೋದಕ್ಕೆ ಸಿಬ್ಬಂದಿಯ ಒಂದು ಸಿಬ್ಬಂದಿಯ ಆಯ್ಕೆ ಮಾಡ್ಕೋಬೇಕು. ಸಿಬ್ಬಂದಿನ ಆಯ್ಕೆ ಮಾಡ್ಕೋಬೇಕಲ್ಲ. ನೀವು ಸಿಬ್ಬಂದಿನೇ ಇಲ್ದಲೇ ನೀವೆಲ್ಲ ಇಷ್ಟು ಕೆಲಸ ಮಾಡಿ ಅಂದರೆ ಯಾರು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ಒಂದು ಸ್ಥಾನ MLA ಸ್ಥಾನ ಆಯಿತು ಅಂದರೆ ಕೂಡಲೇ ಬೈ ಎಲೆಕ್ಷನ್ ಮಾಡಿ ಆ ಸ್ಥಾನ ತುಂಬ್ತೀವಿ. ಆದರೆ ಸರ್ಕಾರದ ಯಾವ ಇಲಾಖೆಯಲ್ಲಿ ಇವತ್ತು ಎಷ್ಟು ಜನ ಈ ತಿಂಗಳಲ್ಲಿ ಎಷ್ಟು ಜನ ಖಾಲಿ ಆಗ್ತಾರೆ, ಆ ಜಾಗವನ್ನು ಯಾರು ತುಂಬಬೇಕು ಅಂತ ಯಾರು ಮಾಡ್ಬೇಕು? ಇದನ್ನು ಯಾರು ಮಾಡ್ಬೇಕು ಹೇಳಿ? ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರು ಮಾಡಬೇಕು? ಮತ್ತೆ ಇದು ಗೊತ್ತಿರೋದು ಈ ವ್ಯಕ್ತಿ ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾನೆ, ಈ ಕೆಲಸ ಯಾರು ಮಾಡಬೇಕು ಅಂತ ಅಂದ್ಬಿಟ್ಟು ನಿಮಗೆ ನೇಮಕಾತಿ ಮಾಡಬೇಕಲ್ಲ. ಮತ್ತೆ ಇದು ಯಾರ್ದು ಫೇಲ್ಯೂರ್ಸ್? ಇದು ಯಾರು ಫೇಲ್ಯೂರ್ಸ್ ಹೇಳಿ? ಇಲಾಖೆ ಅಧಿಕಾರಿಗಳು ನೇಮಕ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ನೀವು ನೇಮಕಾತಿ ವಿಭಾಗದವ್ರು ಮಾಡಬೇಕು. ಇವತ್ತು ಎಷ್ಟು ಜನ ಅಧಿಕಾರಿಗಳು ರಿಟೈರ್ಡ್ ಆಗ್ತಾರೆ ಈ ತಿಂಗಳಲ್ಲಿ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಅಟ್ಲೀಸ್ಟು ವಾರ್ಷಿಕವಾಗಿ 6 ತಿಂಗಳಿಗೊಮ್ಮೆ ಅಷ್ಟು ಸಿಬ್ಬಂದಿನ ನೀವು ಪೂರಕವಾಗಿ ನೀವು ಕೊಡಲಿಲ್ಲ ಅಂತಂದರೆ ಕೆಲಸನ ಇರೋರ ಮೇಲೆ ಒತ್ತಡ ಆಗ್ತಾ ಇದ್ದರೆ ನಾಳೆ ಫ್ರಾಡು ಆಗುತ್ತೆ, ಒತ್ತಡನೂ ಜಾಸ್ತಿ ಆಗುತ್ತೆ. ಅವನ ಜೊತೆ ಅವ್ರು ಹೇಳಿದಂಗೆ ನನ್ನ ಕೆಲಸ ಮಾಡೋದು ನಾನು 4 ಜನ ಅಸಿಸ್ಟೆಂಟ್ ಇಟ್ಕೋಬೇಕು, ಇಲ್ಲ ಒತ್ತಡ ಆಗ್ತಿರೋ ಬಿಡೋದಿಲ್ಲ. ಇವೆಲ್ಲವೂ ಪರೋಕ್ಷವಾಗಿ ಕೆಲಸ ಮಾಡೋರ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಜನಗಳ ದೃಷ್ಟಿನಲ್ಲಿ ಏನಾಗುತ್ತೆ? ಹಣ ಮಾಡೋದಕ್ಕಾಗಿ ಜನ ಇಟ್ಕೊಂಡಿದ್ದಾರೆ. ಅದನ್ನು ಸಂಪೂರ್ಣವಾಗಿ ನಾವು ತೆಗೆದು ಹಾಕೋದಿಲ್ಲ, ಎಲ್ಲನೂ ಸೇರ್ಕೊಂಡಿರುತ್ತೆ. ಯಾವಾಗ ಅವಕಾಶ ನೀವು ಕೊಡ್ತೀರಿ, ಅವಕಾಶ ಯಾಕೆ ಕೊಡ್ತೀರಿ ನೀವು ಅದನ್ನು? ಅಲ್ಲ, ಸರ್ಕಾರ ಯಾವಾಗ ಸರಿಯಾಗಿ ಸಿಸ್ಟಮ್ ಕಂಟ್ರೋಲ್ ಮಾಡ್ಕೊಂಡು ಹೋಗಲ್ಲ ಅಂದರೆ ಅವ್ರ ಕೈಲಿ ಆಗದೆ ಇದ್ಮೇಲೆ ಮಧ್ಯವರ್ತಿಗಳಿಗೆಲ್ಲ ಕೊಟ್ಟಿದ್ದಾರೆ ಅಂತಂದರೆ ಇವತ್ತು ಒಂದು ಕೆಲಸ ಮಾಡಿ ನಾನೊಬ್ಬ ಮಧ್ಯವರ್ತಿ ಅಲ್ಲೇ ನಾನೇ ಅಲ್ಲಿ ಕೂತ್ಕೋತೀನಿ. ಆಮೇಲೆ ಇದು ಮಧ್ಯವರ್ತಿಗಳಂದ್ರೆ ಇದನ್ನು ಆಮೇಲೆ ಒಂದು ಎಕ್ಸಾಂಪಲ್ಲು ಅಪಾಯಿಂಟ್ಮೆಂಟ್ಸ್ ಎಕ್ಸಿಸ್ಟಿಂಗ್ ವೇಕೆನ್ಸಿ ಇರೋ ಕಡೆ ಇಮ್ಮಿಡಿಯೇಟಾಗಿ ಅಪಾಯಿಂಟ್ಮೆಂಟ್ ಮಾಡೋ ಪ್ರಾಬ್ಲಮ್ ಇರಲ್ಲ. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊತಾರೆ. ಅವ್ನು ಏನು A to Z ಅವ್ನು ಗೊತ್ತಿರಲ್ಲ, ಅವ್ನು ಬಂದು ಅಲ್ಲಿ ಕೂತ್ಕೋತಾನೆ. ಅವ್ನಿಗೆ ಅರ್ಧ ಸಂಬಳ ಕೊಡ್ತಾನೆ, ಇನ್ನು ಅರ್ಧ ಸಂಬಳ ಆ ಡಿಸ್ಬರ್ಸಿಂಗ್ ಆಫೀಸರು, ಆ ಏಜೆಂಟ್ ಇಬ್ಬರು ಗೌರ್ಮೆಂಟ್ ಲೂಟಿಂಗ್ ದ ಗೌರ್ಮೆಂಟ್. ಔಟ್ಸೋರ್ಸಿಂಗ್ ವ್ಯಕ್ತಿ ಮೇಲೆ ನೀವು ಯಾರನ್ನು ನಿಯಂತ್ರಣ ಮಾಡೋದಕ್ಕೆ ಯಾವ ಕಾನೂನನ್ನು ನೀವು ಜರುಗಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಈ ಪೊಲೀಸ್ ಇಲಾಖೆ ಅನ್ನೋದೇ ಒಂದು ಹೆಡ್ ಆಫ್ ದಿ ಕ್ವಾರ್ಟರ್ಸು. ಈಗ ನೋಡಿ, ಬರೀ ಸಾರಿಗೆ ಇಲಾಖೆ ಕೆಲಸನ ಪೊಲೀಸ್ ಇಲಾಖೆ ಮಾಡ್ತಾ ಇಲ್ಲ. ನೀವು ಪೊಲೀಸ್ ಇಲಾಖೆ ತಗೊಂಡ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಗೊಳ್ಳಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ನಾನು ನಿನ್ನೆ ನಮ್ಮ ಸೊರಬ ತಾಲೂಕು ಪೊಲೀಸ್ ಸ್ಟೇಷನ್ನು, ನಮ್ಮ ಜಿಲ್ಲೆ ಪೊಲೀಸ್ ಸ್ಟೇಷನ್, ನಾನೊಬ್ಬ ರಾಜ್ಯಾಧ್ಯಕ್ಷ ಅಂತ ಫೋನ್ ಮಾಡ್ತಾರೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ. AC ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯಪ್ಪ, ಹೈಕೋರ್ಟಲ್ಲಿ ಬರೀ ಕೇಸಿಗೆ ಸ್ಟೇ ತಂದಿದ್ದಾರೆ. ಈ ಇರೋದು ನೀನು ಬರೋದು ಅಲ್ಲೇನಾರು ದಂಬೆ ಗಲಾಟೆ ಆಯಿತು ಅಥವಾ ಹೊಡೆದಾಟ ಆಯಿತು ಅಂದರೆ ನೀನು ಎಂಟ್ರಿ ಆಗು, ಬೇಡ ಅಂತ ಹೇಳಲ್ಲ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ. ನೀನು ರಿಕಾರ್ಡ್ ತಗೋಬಾ, ಅಥವಾ ನಮ್ಮ ಅಣ್ಣನ ಅರೆಸ್ಟ್ ಮಾಡಿಬಿಡ್ತಾನೆ ನಿನ್ನನ್ನು, ನೀ ರಿಕಾರ್ಡ್ ತಗೋಬಾ ಅಂತ ನೀನು ಯಾರು ಕೇಳೋಕ್ಕೆ? ಒಬ್ಬ ದಪ್ಪೇದಾರ ಫೋನ್ ಮಾಡಿ ಹೇಳ್ತಾನೆ ನಿನ್ನನ್ನು ಅರೆಸ್ಟ್ ಮಾಡ್ತಾರೆ ಅಂತ. ನಮ್ಮ ತಾತನ ಕಾಲದಿಂದ ಮಾಡ್ತಾರೋ ಜಮೀನಿಗೆ. ಇವತ್ತು ಈ ಪೊಲೀಸ್ ಇಲಾಖೆ ಹೆಂಗಾಗಿದೆ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟಿಗೂ ನಾನೇ ಮಾಡ್ತೇನೆ ಅಂತಾನೆ, ಫಾರೆಸ್ಟ್ ಇಲಾಖೆಗೂ ನಾವೇ ಮಾಡ್ತೇವೆ ಅಂತಾರೆ, ಸಾರಿಗೆ ಇಲಾಖೆಗೆ ನಾವೇ ಮಾಡ್ತೇವೆ ಅಂತಾರೆ. ಎಲ್ಲ ಇಲಾಖೆಯ ದುಡ್ಡು ಇವರೊಬ್ಬರಿಗೆ ಬೇಕು. ಇವರೊಂದು ಮಧ್ಯವರ್ತಿ, ಇವ್ರು ದಳ್ಳಾಳಿಗಳಾಗ್ಬಿಟ್ಟಾರೆ ಪೊಲೀಸ್ ಇಲಾಖೆ ಕೆಲವು ಅಧಿಕಾರಿಗಳು, ಈ ದಲ್ಲಾಳಿಗಳು. ಆಮೇಲೆ ಇವತ್ತು ನೋಡ್ರಿ, ಅಲ್ಲಿಯ ಲೀಡ್ರುಗಳು ಹೇಳ್ತಾರೆ, ನಮ್ಮವ್ರಿ ಅವರು ನಮ್ಮ MLAಗೆ ಹೇಳ್ಬಿಟ್ಟು ನಾವು ಪೋಸ್ಟಿಂಗ್ ಹಾಕ್ಸ್ಕೊಂಡಿದ್ದೇವೆ. ಎಲ್ಲಿವರೆಗೆ ಬಂತು ಅಂದರೆ ಪೋಸ್ಟಿಂಗ್ ಹಾಕ್ಸ್ಕೊಂಡಿದ್ದೆ ನಾವು ಅನ್ನೋ ತನಕ ಹೇಳ್ತಾರೆ ಒಬ್ಬ ಇನ್ಸ್ಪೆಕ್ಟ್ರ್, ಸರ್ಕಲ್ ಇನ್ಸ್ಪೆಕ್ಟ್ರಿಗೆ. ಅಂದರೆ ಯಾವ ರೀತಿ ಗೌರವಯುತವಾಗಿ ಕೆಲಸ ಮಾಡಬೇಕು ಅವರು? ಇವತ್ತು ನನ್ನ ಅನುಭವ, ನನಗೆ ಹೇಳಿರೋ ಮಾತುಗಳು. ಇವತ್ತು ಆ ರೀತಿ ಅಂದರೆ ಏನೋ ಇಂಜೆಕ್ಷನ್ ಆರ್ಡರ್ ತಂದುಬಿಡ್ತಾರೆ. ನಿಮ್ದೇನೋ ನಿಮ್ಮ ಜಮೀನ್ದಾದರೂ AC ಕೋರ್ಟಲ್ಲಿ ಇರ್ಬೇಕಾದ್ರೆ ನೀವು ಜಮೀನು ಭತ್ತ ಕೊಯ್ದುಬಿಟ್ಟಿದ್ದೀರಾ, ನಿಮ್ಮನ್ನು ಅರೆಸ್ಟ್ ಮಾಡ್ತವೆ ಅಂತ ಹೇಳಿ ಹಳ್ಳಿ ಜನಗಳಿಗೆ, ಮುಗ್ಧ ಜನಗಳಿಗೆ ಇವತ್ತು ಪೊಲೀಸ್ ಇಲಾಖೆ ಹೆದರಿಸುತ್ತೆ. ಅಂದರೆ ಎಷ್ಟರ ಮಟ್ಟಿಗೆ ಪೊಲೀಸ್ ಇಲಾಖೆ ಇದೆ. ನಮ್ಮ ಹೋಮ್ ಮಿನಿಸ್ಟ್ರ್ ಏನು ಮಾಡ್ತಾ ಇದ್ದಾರೆ? ಹೋಮ್ ಮಿನಿಸ್ಟ್ರ್ ಇವಾಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ನಮ್ಮ DIG ಆರ್ಡರ್ಗಳಿದ್ದಾವೆ. ನೀವು ಯಾವುದೇ ಕಾರಣಕ್ಕೂ ಸಿವಿಲ್ ಮ್ಯಾಟ್ರಲ್ಲಿ ಸಿವಿಲ್ ಎಂಟ್ರಿಫೇರ್ ಆಗಬೇಡಿ ಅಂತ ಇದ್ದಾರೆ. ಆದರೂ ಕೂಡ ಇವರು ಪೊಲೀಸ್ ಇಲಾಖೆಯವರು ಹಳ್ಳಿಗಳಲ್ಲಿ ದೌರ್ಜನ್ಯ ಮಾಡ್ತಾರೆ, ಹಳ್ಳಿ ಜನಗಳನ್ನ ಅರೆಸ್ಟ್ ಮಾಡ್ತೇವೆ, ನೀವು ರಿಕಾರ್ಡ್ ತಗೊಬನ್ನಿ. ನೀನು ಅಷ್ಟು ಫಸ್ಟ್ ಆಫ್ ಆಲ್ ನೀನು ಕೇಳೋದಕ್ಕೆ ಯಾರು ನೀನು ರಿಕಾರ್ಡ್ನ? ಇದನ್ನು ಪ್ರಶ್ನೆ ಮಾಡಬೇಕಾಗಿರೋ ಪಬ್ಲಿಕ್ಗಳು, ಸ್ಥಳೀಯ ಲೀಡ್ರ್ಗಳು ಮಾಹಿತಿ ಕೊಡಬೇಕು. ನೋಡಪ್ಪ, ನೀನು ಒಬ್ಬ MLA ಜೊತೆಗಿದೆಯಾ ಅಂದರೆ ಜನಗಳಿಗೆ ಏನು ಮಾಡಬೇಕು ಅಂದರೆ ಮಾಹಿತಿ ಹಂಚ್ಬೇಕು. ನೋಡಪ್ಪ, ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಇಲ್ಲಲ್ಲ, AC ಕೋರ್ಟಲ್ಲಿ ಕೆಲಸ ನಡೀತಾ ಇದೆ. AC ಕೋರ್ಟಲ್ಲಿ ನಡೀತಾ ಇದ್ದಾಗ ಅಲ್ಲಿ ಏನಾದ್ರು ಆದೇಶ ಆಯಿತು ಅಂದರೆ ಇನ್ನೂ ಮೇಲೆ ಕೋರ್ಟಿಗೆ ಹೋಗೋಕ್ಕಿಂತ ಮುಂಚೆ ಬೇಕಾದ್ರೆ ನೀನು ಇಂಟರ್ಫೇರ್ ಆಗು, ಅಥವಾ ಇನ್ನೊಂದು ಕೋರ್ಟಿಂದ ಸ್ಟೇ ತಗೊಬರ್ಬೋದು. ಈ ಒಂದು ಮಾಹಿತಿ, ಸಣ್ಣ ಮಾಹಿತಿ ಕೊಡದೆ ಜನಗಳನ್ನು ಹೆದರಿಸ್ತೀರಾ ನೀವು ಅಂದರೆ ಇದು ಹಾಗೇನೆ. ನೋಡ್ರಿ, ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ಯಾಕೆ ಕಲೆಕ್ಷನ್ ಆಗ್ತಾ ಇದೆ ಅಂದರೆ
ದುಡ್ಡುಗಳು ಒಂದು ಸಬ್ಸಿಡಿ ಅಥವಾ 50%ಅಲ್ಲಿ ಆ ಜನಗಳು ಬೈಯಕ್ಕೋಸ್ಕರ ರೀ, ಯಾರೋ ಒಬ್ಬನು ಆಸ್ಪತ್ರೆಯಲ್ಲಿ ಮಲಗಿರ್ತಾನೆ, ಯಾರಿಗೊಬ್ರಿಗೆ ರಕ್ತ ತಗೊಂಡು ಹೋಗ್ಬೇಕು, ಯಾರೋ ಒಬ್ರಿಗೆ ಅರ್ಜೆಂಟಾಗಿ ಊಟ ತಗೊಂಡೋಗಿ ಕೊಡಬೇಕು, ಯಾರೋ ಒಬ್ಬರು ತಾಯಿ ಕಾಯ್ತಾ ಇರ್ತಾರೆ, ಯಾರೋ ಒಬ್ಬ ತಂದೆ ಕಾಯ್ತಾ ಇರ್ತಾನೆ, ಅವ್ರಿಗೆ ಎಮರ್ಜೆನ್ಸಿಗೆ ಹೋಗಬೇಕು ಅಂದರೆ ಪೊಲೀಸ್ ಇಲಾಖೆಯವ್ರು ಗಾಡಿ ಹಿಡ್ಕೊಬಿಡ್ತಾರೆ, ಕೀ ಕಿತ್ಕೊಬಿಡ್ತಾರೆ, ಕೊಡಲೇಬೇಕು ಅನಿವಾರ್ಯವಾಗಿ. ಪಾಪ ಆ ಕೆಲಸನ, ಆ ಮಾನವೀಯತೆ ಇಲ್ದಿರೋ ಕೆಲಸನ ಆ ಸಾರಿಗೆ ಇಲಾಖೆಯವ್ರು ಕೆಲವು ಸಲ ಮಾಡಲ್ಲ, ಆಯ್ತಪ್ಪ ಹೋಗು ಅಂತಾರೆ. ಈ ಮಾನವೀಯತೆಯಿಂದ ದೃಷ್ಟಿಯಿಂದ ನೋಡಿದರೆ ಸಾರಿಗೆ ಇಲಾಖೆಯವರು ಈಗ ಅದನ್ನೇ ಅಧಿಕಾರಿಗಳು ಹೇಳ್ದಂಗೆ ಅಣ್ಣವರು ಬರೀ 400 ಜನ ಇದ್ದಾರೆ ದಿಢೀರ್ ನಮ್ಮ ಕರ್ನಾಟಕಕ್ಕೆ 7.5 ಕೋಟಿ ಜನರಿಗೆ ನಮಗೆ ಆಲ್ಮೋಸ್ಟ್ ಇವಾಗ ಹಳ್ಳಿಯಲ್ಲಿ ಸೈಕಲ್ ಇದ್ದು ಮುಂಚೆ, ಈಗ ಹಳ್ಳಿಯಲ್ಲೂ ಸಹ ಬೈಕ್ಗಳಿದ್ದಾವೆ, ಕಾರ್ಗಳಿದ್ದಾವೆ, ಲಾರಿಗಳಿದ್ದಾವೆ, ಟ್ಯಾಕ್ಟ್ರಿಗಳಿದ್ದಾವೆ. ಇವತ್ತು ಇಷ್ಟು ಜನಗಳು, ಇಷ್ಟು ಗಾಡಿಗಳು ಇರೋ ಸಮಯದಲ್ಲಿ ನೀವು 400 ಜನ 500 ಜನನ ಬರೀ RTO ಆಫೀಸರ್ಗಳು ಇರ್ತೀರಾ ಅಂದರೆ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಇಲ್ವಾ? ಮತ್ತು ಏನು ಸಾರಿಗೆ ಇಲಾಖೆ, ಸಾರಿಗೆ ಇವರು ಏನು ಮಾಡ್ತಾರೆ ಹಾಗಾದರೆ? ಏನಕ್ಕೆ ಇವಾಗ ನೋಡ್ರಿ, ಇವ್ರು ಹೇಳ್ದಂಗೆ ಒಬ್ಬ MLA ಎಲ್ಲಾದರೂ ಸತ್ತೋದ ಅಂದರೆ ಆ ಒಂದು 6 ತಿಂಗಳ ಒಳಗಡೆ ಅಲ್ಲಿ ಕಾಯ್ತಾ ಇರ್ತಾರೆ ಎಲೆಕ್ಷನ್ ಮಾಡೋಕ್ಕೆ, ಆ LMLA ಪೋಸ್ಟನ್ನ ತುಂಬೋದಕ್ಕೆ. ಅಥವಾ ಯಾರೋ ಒಬ್ಬನು ಮಾಮೂಲಿ ನಾಗರ ಪಂಚಾಯತ್ಗೆ ಅಥವಾ ತಾಲೂಕ್ ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಥವಾ ಗ್ರಾಮ ಪಂಚಾಯತ್ ಮೆಂಬರ್ ಸತ್ತೋದ್ರೆ ಅಲ್ಲಿ ನೀವು ಎಲೆಕ್ಷನ್ ಮಾಡ್ತೀರಾ 6 ತಿಂಗಳ ಒಳಗಡೆ ಅಂದಾಗ, ಒಬ್ಬ ಅಧಿಕಾರಿ ನಿವೃತ್ತಿಯಾಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಆದ್ರೂ ಆ ಸ್ಥಳನ ನೀವು ಭರ್ತಿ ಮಾಡಲ್ಲ ಅಂದರೆ ಉದ್ದೇಶ ಏನು? ನಿಮಗೆ ಬೇರೆ ಮಾಮೂಲಿ ಬರಬೇಕು. 5 ಅಧಿಕಾರಿಗಳ ಜಾಗದಲ್ಲಿ ಒಬ್ಬನು ಕೂತ್ಕೊಂಡ ಅಂದರೆ 5 ಅಧಿಕಾರಿಗಳಿಗೆ ಬರೋಂಥ ಸಂಬಳ ಅಥವಾ 5 ಅಧಿಕಾರಿಗಳಿಗೆ ಬರೋಂಥ ಗಿಂಬಳ ನಿಮಗೆ ಮೇಲೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಇದು. ವೇಣುಗೋಪಾಲ್ ಸರ್, ಈಗ ಈ ದಂಡ ಪಾವತಿ ಅನ್ನೋದು ಅಥವಾ ಈ ದಂಡ ವ್ಯವಸ್ಥೆ ಅನ್ನೋದು ಜನಪರವಾಗಿ ಇರಬೇಕು ಅಂತಂದರೆ ಯಾವ ರೀತಿಯ ವ್ಯವಸ್ಥೆ ಬದಲಾವಣೆ ಆಗಬೇಕು? ಅದನ್ನು ಹೇಳಿದ್ನಲ್ಲ, ಇವತ್ತಿನ ದಿವಸ ಒಬ್ಬ ಮಾಡಿ ಸಣ್ಣ ತಪ್ಪಿಗೆ 2 ಡಿಪಾರ್ಟ್ಮೆಂಟ್ ಆ್ಯಕ್ಷನ್ ತೋರ್ತಾರೆ. ನಾವಾಗಲೇ ಹೇಳಿದ್ನಲ್ಲ ನಾನು, ಒಂದು ಸಾರಿಗೆ ಇಲಾಖೆಗೆ ಸಂಪೂರ್ಣ ಒಂದು ಇದು ಕೊಡಬೇಕು, ಜವಾಬ್ದಾರಿ ಕೊಡಬೇಕು. ಅಟ್ ಎನಿ ಸರ್ಕಮ್ಸ್ಟೆನ್ಸು ಪೊಲೀಸ್ನವರು ಇದನ್ನು ವೆಹಿಕಲ್ಸ್ನ ಅಲ್ಲಿ ಹಿಡಿಯೋದಕ್ಕೆ ಅವಕಾಶ ಕೊಡಬಾರ್ದು. ಇಲ್ಲ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮಾಡ್ಕೊಳ್ಳೋದು, ಲೈಸೆನ್ಸ್ ಮಾಡ್ಕೊಳ್ಳೋದು ಎಲ್ಲ ಅವೇ ಕೊಟ್ಬಿಡಿ. 2 ಡಿಪಾರ್ಟ್ಮೆಂಟ್ ಮಾಡೋದು ಅಂತ ತಪ್ಪದು. ಇವತ್ತಿನ ದಿವಸ ನಾನು ಹೇಳ್ತೀನಿ ಕೇಳಿ, ಕಾರ್ಯಾಂಗ, ರಾಜ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಎಲ್ಲ ಹದಗೆಟ್ಟು ಹೋಗ್ಬಿಟ್ಟಿದೆ. ವಿ ಆರ್ ಅನ್ಫಿಟ್ ಫಾರ್ ಡೆಮೋಕ್ರಸಿ. ಇವತ್ತು ನಿಜ ಹೇಳಬೇಕಂದ್ರೆ ವಿ ಆರ್ ಅನ್ಫಿಟ್ ಫಾರ್ ಡೆಮೋಕ್ರಸಿ. ನಮಗೆ ಇನ್ನು ಒಳ್ಳೆ ಕಾಲ ಬರುತ್ತೆ ಅನ್ನೋ ಆಸೆ ಇಲ್ಲ, ಗೊತ್ತಾಯ್ತಾ? ಅದಕ್ಕೆ ನಾನು ಹೇಳ್ತಾರೆ ಏನು ಅಂತಂದರೆ, ಒಂದು ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವ್ನು 50% ನಿನಗೆ ಮಾರ್ಜಿನ್ ಕೊಡ್ತೀನಿ, ಎಕ್ಸಾಮ್ಷನ್ ಕೊಡ್ತೀನಿ, 60% ಕಟ್ಟು ಅಂದರೆ ವಾಟ್ ಈಸ್ ದಿಸ್ ನಾನ್ ಸೆನ್ಸ್? 50% ಅವ್ನು ತಪ್ಪು ಮಾಡ್ತಾ ಇರೋದು ಇಲಾಖೆ ಏನು ಮಾಡ್ತಾಯಿತ್ತು? ಒಬ್ಬ ಮಾಡಿ ತಪ್ಪಿಗೆ 2 ಇಲಾಖೆ ಇರ್ತಾರೆ, 2 ಇಲಾಖೆ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಂಡ್ರು? ಅವ್ನು ಅಲ್ಲಿವರೆಗೂ ಎಕ್ಸ್ಟ್ರೀಮಾಗಿ ಹೋಗೋರ್ಗು ಅವ್ನು ಯಾಕೆ ಬಿಟ್ಟರು? ಇವಾಗ ಕುತ್ಕಾಯಿಸ್ಬಿಟ್ಟು 50% ಇದು ಮಾಡ್ತೀನಿ, ದುಡ್ಡು ಕಟ್ಟು ಅಂತ ಅವ್ನು ಎಲ್ಲೇನೋ ತರ್ತಾನೆ. ವ್ಯವಸ್ಥೆನೇ ಸರಿ ಇಲ್ಲ ಅಂತ ಹೇಳ್ತೀರಿ. ಮಾಡ್ತಾರೆ, ಸಿಸ್ಟಮ್ ಇಟ್ ಸೆಲ್ಫ್ ಇಸ್ ರಾಂಗ್. ನೋಡಿ, ಇವಾಗ ಪೆನಾಲ್ಟಿ ಆಗ್ತು ಅಂತ ಕೇಳ್ತಾರೆ. ಯಾವುದೋ ಅವನೊಬ್ಬ, ನಾನು ಒಂದು ವೆಹಿಕಲ್ ಪರ್ಚೇಸ್ ಮಾಡ್ತೀವಿ ಇವ್ರ ಹತ್ರ, ಅವ್ರೇನು ಮಾಡ್ತಾರೆ, ಪೊಲೀಸ್ ವೆರಿಫಿಕೇಷನ್ ಇಲ್ಲ, ಪೊಲೀಸ್ ನೋಡ್ತಾರೆ, ಶಿಸ್ತು ತೊಗೊತಾರೆ. ಇವರೆಲ್ಲ ಡೀಟೇಲ್ಸ್ ಫಾರ್ಮ್ ನಂಬರ್ 29 ಬರ್ಕೊಟ್ಬಿಡ್ತಾರೆ. ಮುಂದೆ ಏನಾದರೂ ಪೊಲೀಸ್ ಆ್ಯಕ್ಷನ್ ಇದ್ದರೆ ನಾನೇ ಜವಾಬ್ದಾರಿ ಅಂತ ಬರ್ಕೊಡ್ತಾರೆ, ಎಲ್ಲ ಆಗುತ್ತೆ. ಆಮೇಲೆ ನೋಡಿದ್ರೆ ಆ ಗಾಡಿ ಇದು ತೊಗೊಂಡೋಗಿ ಗುಜರಿಗೆ ಹಾಕ್ಬಿಡ್ತಾರೆ. ಪೆನಾಲ್ಟಿ ಇಷ್ಟು ಕಟ್ಬಿಟ್ಟು ಗಾಡಿಯಲ್ಲಿ ಓಡಿಸೋಕ್ಕಾಗುತ್ತೆ ಅವನು. ಇವತ್ತು ಗೌರ್ಮೆಂಟ್ ವೆಹಿಕಲ್ಸ್ ಎಕ್ಸಾಂಪಲ್, ಎಲ್ಲ ಡಿಪಾರ್ಟ್ಮೆಂಟಲ್ಲೇನೋ ಮೋರ್ ದನ್ 5 ಇಯರ್ಸ್ ಆದಮೇಲೆ 5 ಇಯರ್ಸ್ ಆದ್ಮೇಲೆ ತೊಗೊಂಡೋಗಿ ಮೂಲೆಯಲ್ಲಿ ಬಿಸಾಕ್ಬಿಡ್ತಾರೆ. ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಆ ಮೂಲೆಯಲ್ಲಿ ಬಿಸಾಕ್ಬಿಡ್ತಾರೆ. ಅದಕ್ಕೆ ಯಾರು ಜವಾಬ್ದಾರಿ? ಅದನ್ನು ವಿತಿನ್ 6 ಮಂತ್ಸಲ್ಲಿ ಆ್ಯಕ್ಷನ್ ಆಗಬೇಕು. ಅಟ್ಲೀಸ್ಟ್ ಸರ್ಕಾರಕ್ಕೆ ಒಂದಷ್ಟು ಹಣ ಬರಲಿ ಅಂತ ನೋಡ್ತಾರೆ. ಅದನ್ನ ಯಾರು ಮಾಡೋದಿಲ್ಲ. ವರ್ಷಾನ್ಗಟ್ಟಲೆ ಅದಕ್ಕೆ ಕೊರತೆ ಬಿದ್ದಿರುತ್ತೆ. ಕೊನೆಗೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ವೆಹಿಕಲ್ ಅಧಿಕಾರಿಗೆ ಅದು ಡಿಸ್ಪೋಸ್ ಮಾಡೋರ್ಗು ಕೊಡಬಾರ್ದು ಅಂತ ಬಿಟ್ಕೊಂಡು ಅದು ಇದೆ. ಅದು ಇಲ್ಲ. ಅವನು ಈಗ ಗಾಡಿ ಬಿಸಾಕ್ತಾನೆ, ಹೊಸ ಗಾಡಿ ತೊಗೊಂಡು ಎಂಜಾಯ್ ಮಾಡ್ತಾನೆ. ನಂಬರ್ 1 ನಾನು ಹೇಳ್ತಾನೆ ಕೇಳಿ, ನೋ ಒನ್ ಆಫೀಸರ್ ಇಸ್ ಎಲಿಜಿಬಲ್ ಟು ಟೇಕ್ ದ ಗೌರ್ಮೆಂಟ್ ವೆಹಿಕಲ್ ಟು ದರ್ ರೆಸ್ಪೆಕ್ಟಿವ್ ಪ್ಲೇಸ್. ದೇ ಶುಡ್ ಕಮ್ ಟು ದ ಆಫೀಸ್ ಅಟ್ ದರ್ ಓನ್ ಕನ್ವೀನಿಯನ್ಸ್ ಲೈಕ್ ಅದರ್ ಎಂಪ್ಲಾಯ್ಸ್. ಅಂಥದ್ದು ಕಚೇರಿಯಲ್ಲಿ ಬೆಳಿಗ್ಗೆ 9 5 ಗಂಟೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗೆ ಗಾಡಿ ಹಾಕ್ಬೇಕ್ರಿ, ಸರ್ಕಾರಿ ಗಾಡಿ ಹಾಕಬೇಕು. ಅವ್ನು ಪಿಕಪ್ ಮಾಡೋಕ್ಕೆ, ಡ್ರಾಪ್ ಮಾಡೋಕ್ಕೆ ಪ್ರೊವಿಷನೇ ಇಲ್ಲ. ದೇ ಶುಡ್ ಕಮ್ ಟು ದ ಆಫೀಸ್. ನಾವೆಲ್ಲ ಹೋಗಲ್ವ ಇವಾಗ? ಅದಕ್ಕೆ ಹಾಕಬೇಕು. ಅವನು ಡ್ರೈವರು, ಪೆಟ್ರೋಲು, ಗಾಡಿ, ಇನ್ಶೂರೆನ್ಸು, ಟ್ಯಾಕ್ಸು, ಎಕ್ಸಮ್ಟೆಡ್ ಟ್ಯಾಕ್ಸ್, ಮತ್ತು ವಾಟ್ ಎವರ್ ಇಟ್ ಮೇ ಬಿ, ಇದೆಲ್ಲ ಖರ್ಚು ಸರ್ಕಾರ ಯಾಕೆ ಮಾಡ್ತಾ ಇದೆ? ಒಬ್ಬ ಅಧಿಕಾರಿಗೆ ಒಂದು ದಿವಸಕ್ಕೆ 1,000 ರೂಪಾಯಿ ಪೆಟ್ರೋಲ್ ಖರ್ಚಾಗ್ತಾ ಇದೆ. ಡೂ ಯು ನೋ ದಟ್? ತಿಂಗಳಿಗೆ 30,000 ರೂಪಾಯಿ ಆಯಿತು. ಒಂದು ವರ್ಷಕ್ಕೆ 3,60,000 ರೂಪಾಯಿ ಆಯಿತು ಒಂದು ವೆಹಿಕಲ್ಗೆ. ಆ ಥರ 1,40,000 ವೆಹಿಕಲ್ಸ್ ಇದೆ ಸರ್ಕಾರದಲ್ಲಿ. ಯಾರು ರೆಸ್ಪಾನ್ಸಿಬಿಲಿಟಿ ಅದಕ್ಕೆ? 3,600 ಕೋಟಿ ರೂಪಾಯಿ ನಷ್ಟ ಆಗ್ತಾಯಿದೆ. ಯಾವನ್ರಿ ಕೇಳೋರು ಇದನ್ನು? ಒಬ್ಬ ಮನುಷ್ಯ, ಒಬ್ಬ ಮುಖ್ಯಮಂತ್ರಿ ಆಗಲಿ, ಮಿನಿಸ್ಟರ್ ಆಗಲಿ, ಯಾರೇ ಆಗ್ಬಿಡಲಿ, ಒಂದೇ ವೆಹಿಕಲ್ ಕೊಡಬೇಕು ಅವರಿಗೆ. ಅವ್ನಿಗೆ 150 ಗಾಡಿ ಕೊಡಬೇಕು ಅಂತ ರೂಲ್ಸ್ ಇಲ್ಲ. ಅವ್ನ ಹೆಂಡತಿಗೆ ಒಂದು ಗಾಡಿ, ಅವ್ನ ಮಗನಿಗೆ ಒಂದು ಗಾಡಿ, ಅವ್ನ ಕುಕ್ ಕೆಲಸ ಮಾಡೋ ಒಂದು ಗಾಡಿ, ಈ ಥರ ಮಿಸ್ಯೂಸು. ಇವಾಗ ನಾನು ನಿಮ್ಗೆ ಹಿಂಗೆ ಅಂತೀನಿ, ಈ 3 ಬೆಳೆ ನಾನು ನೋಡ್ತಾ ಇರ್ತಾರೆ, ವಾಟ್ ವೇ ಯು ಆರ್ ಕರೆಕ್ಟ್ ಅಂತ. ಅದಕ್ಕೆ ನಾನೇನು ಮಾಡ್ತೀನಿ, ಈಗ ಅನ್ನಕ್ಕೆ ಹೋಗಲ್ಲ, ಹೀಗೆ ಅಂದ್ಬಿಡ್ತೀನಿ. ಯಾಕೆ ಅಂತ ಹೇಳ್ತೀರಾ? ಇವತ್ತು ಕ್ವಶನ್ ಮಾಡಬೇಕು ಅಂತಂದರೆ ನಾನು ಸರಿ, ಆ ಕಾಲ ಹೋಯ್ತು. ಈಗೆಲ್ಲ ನೀವು ಮುಂದಕ್ಕೆ ಹೋಗಿ ನ್ಯಾಯವಾಗಿರ್ತೀನಿ ಅಂತಂದರೆ ನಿಷ್ಠಾವಂತರು, ಐ ಸ್ವೇರ್ ಆಫ್ ಗಾಡ್, ನಿಷ್ಠಾವಂತರು ಪಾಪ
ಇವತ್ತು ಅವರು ಏನು ಮಾಡ್ಕೊಂಡಿಲ್ಲ. ಒಂದು ಇನ್ಕ್ರಿಮೆಂಟ್ ಬರಬೇಕಾದಕ್ಕೋಸ್ಕರ ಲ್ಯಾಕ್ಸ್ ಖರ್ಚು ಮಾಡ್ಕೊಂಡು ಕೋರ್ಟ್ಗೆ ಹೋಗ್ಬಿಟ್ಟು ಆ ಇನ್ಕ್ರಿಮೆಂಟ್ ತೊಗೊಂಡಿದ್ದಾರೆ. ಎಂಥದ್ದು ಡಟ್ಟಿ ಗೌರ್ಮೆಂಟು, ಎಲ್ಲಿದೆ ಗೌರ್ಮೆಂಟು? ಒಬ್ಬ ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಒಬ್ಬ CM ಹೋಗ್ತಾನೆ, ನನ್ನಿಂದ 3 ಗಾಡಿ. ಯಾರಪ್ಪನ ಸೊತ್ತಿದೆ, ಯಾಕೆ ಹೋಗ್ಬೇಕು? ಪಬ್ಲಿಕಲ್ಲಿ ಅವ್ನು ಇಂಟರ್ವ್ಯೂ ಆಗಬೇಕು, ಪಬ್ಲಿಕ್ ಜೊತೆ ಓಡಾಡಬೇಕು, ಪಬ್ಲಿಕ್ ಸಹಾಯ ಆಗಬೇಕು. ಅದೇ ಹೊರತು ಅವ್ನಿಗೆ ಅಧಿಕಾರ ಸಿಕ್ತು ಅಂತ ಮಜಾ ಮಾಡೋದಲ್ಲ. ಅದಕ್ಕೆ ಹೇಳಿದ್ದು, ನಮ್ಮ ದೇಶ ಹಾಳು ಮಾಡ್ತಾ ಇರೋದು ಇಬ್ಬರೇ. ನಂಬರ್ 1 ಅಧಿಕಾರಿಗಳು, ನಂಬರ್ 2 ರಾಜಕಾರಣಿಗಳು. ಇವರಿಬ್ಬರು ಬಲಿ ಹಾಕಿದ್ರೆ ದೇಶ ಸರಿಯೋಗುತ್ತೆ. ಹೌದು, ಇವರಿಬ್ಬರಿಂದಲೇ ನಮ್ಮ ದೇಶ ಹಾಳಾಗೋಗ್ತಾ ಇರೋದು. ಬಡಬಗ್ಗರು ಪಾಪ ಕೂಲಿ ಮಾಡ್ಕೊಂಡು ಸಾಯ್ತು. ಒಬ್ಬ ನೋಡಿ, ಇನ್ನೊಂದು ವಿಚಾರ ಹೇಳ್ತೀನಿ. ಈ ಗೌರ್ಮೆಂಟ್ ವೆಹಿಕಲ್ಸ್ ಅಲಾಟ್ಮೆಂಟ್ ಮಾಡೋದು ಅಲ್ದ್ರೆ ಇದ್ರ ಮೇಲೆ ಹೈಯರ್ ಬೇಸಿಸ್ ಮೇಲೆ ಪಬ್ಲಿಕ್ ಟ್ಯಾಕ್ಸಿಂಗ್ ತೊಗೊತಾರೆ. ನೀವು ಏನು ಬದಲಾವಣೆ ಬಯಸ್ತೀರಿ? ಇಬ್ಬರಿಂದ ಒಂದು ನಿಮಿಷ ಇಬ್ಬರಿಂದ ಹಾಳಾಗ್ತಿರೋದು ಅಂತ ಹೇಳ್ತಾ ಇದ್ರಿ. ಹೌದು, ನೀವೇನು ಬದಲಾವಣೆ ಬಯಸ್ತೀರಿ? ಬದಲಾವಣೆ ಯಾರು ಮಾಡಬೇಕು? ಸಾರ್ವಜನಿಕರು ಮಾಡಬೇಕು. ಸರಿಯಾಗಿ ಪ್ರೊಟೆಸ್ಟ್ ಮಾಡೋದು. ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡ ಪರ ಒಕ್ಕೂಟ ಇದೆ. ಅದೇ ನೀವೇನಾದರೂ ಮೊನ್ನೆ ಒಬ್ಬರಿಗೆ 200 ಜನಕ್ಕೆ ಕೆಲಸನ ಕಿತ್ತಾಕ್ಬಿಟ್ಟಿದ್ರು. ನಾವೆಲ್ಲ ಹೋಗಿ ಅಲ್ಲಿ ಫೈಟ್ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ 3 days ಪ್ರೊಟೆಸ್ಟ್ ಮಾಡೋದಕ್ಕೆ ಅವ್ರು ಸಕ್ಸಸ್ ಆಯಿತು, ಇದು ಮಾಡ್ಕೊಂಡು ಬಂದ್ವಿ. ಅದೇ ನೀವು ಕೋರ್ಟ್ ಕಚೇರಿಗೆ ಹೋಗಿದ್ರೆ ವರ್ಷಾನುಗಟ್ಟಲೆ ಆಗಿರೋದು. ಯಾಕೆ ಹೇಳ್ತಾ ಇದ್ದೀನಿ ಇವತ್ತು ದಿವಸ ಅಂದರೆ, ನೋಡಿ, ನಾವು ಕನ್ನಡಿಗರು ಭಾಳ ನಿಷ್ಠಾವಂತರು, ದಾಕ್ಷಿಣ್ಯ ಜಾಸ್ತಿ. ಏನೋ ಗಾದಿ ಹೇಳ್ತಾರೆ, ದಾಕ್ಷಿಣ್ಯ ಬಸ್ ಬಿಟ್ಟು ಹೊರಗೆ ಜಾಗ ಇಲ್ಲ ಅಂತ. ನಾವು ಬಂದವರಿಗೆಲ್ಲ ಬನ್ನಿ ತಂಬಿಟ್ಟು ನಾವು ಸ್ವಾಗತ ಮಾಡಿ ಕೊಡ್ತಾ ಇದ್ವಿ. ಅವ್ರು ನಮ್ಮ ತಲೆ ಮೇಲೆ ಕೂತ್ಕೊಂಡು ನಮ್ಮನ್ನೇ ಅದುಮ್ತಾ ಇದ್ದಾರೆ. ಇಂಥದಕ್ಕೆ ಏನು ಮಾಡ್ತೀರಾ? ಇವತ್ತು ದಿವಸ 30-35% ಇದ್ದಾರೆ ಕನ್ನಡಿಗರು. ಎಲ್ಲ ಔಟ್ ಸೈಡ್ ಅದರ್ ಸ್ಟೇಟ್ಸ್ನವರು, ಅದರ್ ಲ್ಯಾಂಗ್ವೇಜ್ನವ್ರು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಒಳ್ಳೆ ಬಿಸ್ನೆಸ್ ಸೆಂಟರ್ ಆಗ್ಬಿಡ್ತು ಬೆಂಗಳೂರು. ಮಾತಾಡೋಂಗಿಲ್ಲ, ಮಟ್ಟಂಗಿಲ್ಲ. ಎಷ್ಟು ಅಂತ ಹೋರಾಟ ಮಾಡೋಕ್ಕಾಗುತ್ತೆ? ನಾವು ಹೋರಾಟದಿಂದಲೇ ಎಷ್ಟು ಗೆದ್ದಿದ್ದೀವಿ ನಾವು. ರಾಘವೇಂದ್ರ ಅವರು, ಈಗ ಈ ರೀತಿ ರಿಯಾಯಿತಿ ಅಂತ ಬಂದಾಗ, ಆಫರ್ ಅಂತ ಬಂದಾಗ ಇದನ್ನು ಮಾಡ್ಕೊಂಡ್ರೆ ಸರಿ ಹೋಗ್ಬಿಡುತ್ತಾ? ಅಲ್ಲ, ಇದು ಆಫರ್ ಅಂತ ಬಂದಾಗ ಇನ್ನೂ ಎಂಕರೇಜ್ ಮಾಡ್ದಂಗೆ. ಈಗ ನೋಡಿ, ನಾವು ಒಳ್ಳೆ ನಮ್ಮ ಒಂದು ನಿವೃತ್ತ ಅಧಿಕಾರಿಯವ್ರ ಜೊತೆ ನಮ್ಮದು ಇವತ್ತು ಕೊಡಿಸಿದ್ರ. ಇವರು ಇವತ್ತಿನ ಸಚಿವರು ಜಮೀರ್ ಅಹಮದ್ ಅವರ ಬಸ್ಸನ್ನು ಅವತ್ತಿನ ಕಾಲದಲ್ಲೇ ಸೀಜ್ ಮಾಡ್ತಾರೆ. 2 ನಂಬರ್ ಬಸ್ಗಳು ಓಡ್ತಾ ಇರ್ತವೆ. ಈ ಥರ ಅಧಿಕಾರಿಗಳು ನಮ್ಗೆ ಬೇಕು. ಈ ಥರ ಧೈರ್ಯ ತೋರಿಸೋ ಅಧಿಕಾರಿಗಳು ಬೇಕು. ಇವತ್ತಿಗೂ ಕೂಡ ಜನ ಮಾತಾಡ್ಕೊತವ್ರೆ. ನ್ಯಾಷನಲ್ ಟ್ರಾವೆಲ್ಸ್ ಇರ್ಬೋದು, ಬೇರೆ ಬೇರೆ ಮಾರ್ಕೆಟಲ್ಲಿ ಅಂತ ಓಡಾಡ್ತಾರೋ ಟ್ರಾವೆಲ್ಸ್ಗಳಲ್ಲಿ 2-3 ಬಸ್ಗಳಿದ್ದಾವೆ ಅಂತ. ಆಮೇಲೆ ಇವತ್ತು ನಾವು ಬರೀ ಇಲಾಖೆಗಳನ್ನು ದೂಷಿಸಿದ್ರೆ ಆಗಲ್ಲ. ನಾನೊಬ್ಬ ಸಾರ್ವಜನಿಕ, ನಾನೊಬ್ಬ ಬಸ್ ತಗೊತಾ ಇದ್ದಾನೆ. ನಾನು ಬಸ್ ತಗೊಳ್ಳೋನು ನಮ್ಮ ಕರ್ನಾಟಕದಲ್ಲಿ ನಾನು ರಿಜಿಸ್ಟರ್ ಮಾಡ್ಕೊಂಡಂಗೆ ನಾನು ಯಾಕೆ ನಾಗನಹಳ್ಳಿಗೆ ಹೋಗಬೇಕು? ನಾನೇನಕ್ಕೆ ಪಾಂಡಿಚೇರಿಗೆ ಹೋಗಬೇಕು? ಇದನ್ನು ಪ್ರಶ್ನೆ ಮಾಡಬೇಕಲ್ಲ. ಯಾರು ಹೋಗ್ತಾ ಇರೋರು? ಪಾಂಡಿಚೇರಿಯಲ್ಲಿ ಹೋಗೋರು, ನಾಗನಹಳ್ಳಿನಲ್ಲಿ ಹೋಗೋರು ಯಾರು? ಎಲ್ಲರೂ ಕೂಡ ನಮ್ಮಲ್ಲಿ ಸ್ವತ್ತನ್ನು, ನಮ್ಮ ಟ್ಯಾಕ್ಸ್ ದುಡ್ಡನ್ನು ತಿಂದು ಬಲಿಷ್ಠವಾಗಿ ಮಂತ್ರಿಗಳಾಗಿ MLAಗಳಾಗಿ ಇರೋವಂಥವ್ರೆ ಇವತ್ತು ಅಲ್ಲೋಗಿ ರಿಜಿಸ್ಟರ್ ಮಾಡ್ತಾರೆ. ಇದನ್ನು ಯಾರೂ ಕೇಳ್ತಾ ಇಲ್ಲ. ಯಾರೋ ಒಬ್ಬನು ಕಳ್ಳ ಮಾತ್ರ ಏನೋ ಹೊಟ್ಟೆಪಾಡಿ ಕದ್ರೆ ಕಳ್ಳ ಅಂತಾರೆ. ಇವನು ಇಷ್ಟು ದೊಡ್ಡ ಭ್ರಷ್ಟಾಚಾರ ಮಾಡಿ ಕಳ್ತನ ಮಾಡ್ತಾನೆ ಅಂದಾಗ, ಸಾರಿಗೆ ಇಲಾಖೆಗೆ ಮತ್ತು ಟ್ಯಾಕ್ಸನ್ನು ಮೋಸ ಮಾಡ್ತಾನೆ, ಇಷ್ಟು ಕಳ್ತನ ಮಾಡ್ತಾನೆ ಅಂದಾಗ ಅವನನ್ನು ಯಾಕೆ ಕಳ್ಳ ಅಂತ ಕರಿಬಾರ್ದು ನಾವು? ಅವನಂತೂ ಕೂಡ ಕಳ್ಳತನ ತಾನೇ ಮಾಡ್ತಾರೆ. ಅಲ್ಲ, ಅವ್ನು ಮೋಸ ಮಾಡ್ತಾ ಇರೋದು ನಿಮ್ಗೆ ಗೊತ್ತು. ಬಿಟ್ಬಿಟ್ರೆ ಇನ್ನೂ ಸ್ವಲ್ಪ ಈಗ ಅಂಥವ್ರಿಗೆ ಆ ರೀತಿ 50% ಎಕ್ಸೆಪ್ಷನ್ ಕೊಡ್ತೀನಿ, ಮಿಕ್ಕಿದ ಕಟ್ಟು ಅಂತಂದ್ರೆ ವಾಟ್ ಈಸ್ ದಿಸ್? ಅಲ್ಲ, ಅದನ್ನೇ ಈ ಆ ಥರ ದೊಡ್ಡ ಕಳ್ಳತನ ಮಾಡಿದವರಿಗೆ ಸರ್ಕಾರ ಎಲ್ಲ ವೈವಾಪ್ ಮಾಡಿ, ಇನ್ನು ಮುಂದೆ ಸ್ಟಿಕ್ ಮಾಡಿ, ಎಲ್ಲ ವೈವಾಪ್ ಮಾಡಬೇಡಿ, ಒಂದು ಪೈಸೆ ಕೊಟ್ಬೇಡಿ. ಯಾವ ಸ್ಟಿಕ್ ಇವಾಗ ಬೇಕಾದಷ್ಟು ಕ್ಯಾಮ್ರಾಗಳೆಲ್ಲ ಹಾಕಿದ್ದಾರೆ. ಅವನು ಇದು ಮಾಡ್ಕೊಂಡು ಬರ್ತಾನೆ, ಯಾರು ನೋಟಿಸ್ ಇಶ್ಯೂ ಬರ್ತಾನೆ. ಅದು ನಾನು ಫಾರ್ ಎಕ್ಸಾಂಪಲ್ ನಂದು 2 wheeler ಇದೆ, ನಾನು ಓವರ್ಲುಕ್ ಮಾಡ್ಕೊಂಡು ಬರ್ತೀನಿ, ಸಿಗ್ನಲ್ಸ್ ಇಲ್ಲನು, ನಂಗೆ ಯಾವ ನೋಟಿಸು ಬರೋದೇ ಇಲ್ಲ. ಅಲ್ಲಿ ಈಗ ನಾವು ಚಿಕ್ಕದು ಈಗ 50% ಅಂದರೆ ಎಲ್ಲದಕ್ಕೂ ಅದು ಸಮಾನವಾಗುತ್ತೆ. ಇವನು 2 ಬಸ್ಸು 3 ಬಸ್ ಇಟ್ಟು ಜನಸಾಮಾನ್ಯರ ಬಲಿ ಪಡೆದವನು ಅವನು 50% ಆಫರ್ ಬಿಟ್ಟರೆ, ಇವರು ನೇರವಾಗಿ ಸರ್ಕಾರದವರು ಅವನ್ನ ಮರಳು ಮಾಡೋದಕ್ಕೆ ಈಗ 50% ದುಡ್ಡು ಇಸ್ಕೊಂಡು ಮಾಡ್ದಂಗೆ ಅಲ್ವಾ ಇದು? ಈಗ ಎಲ್ಲದಕ್ಕೂ ಅನ್ವಯ ಆಗುತ್ತಲ್ಲ ಸರ್. ಈಗ ಮೊನ್ನೆ ಬೆಂಕಿ ಬಿದ್ದು ಬರಷ್ಟು ಸತ್ತೋದ್ರಲ್ಲ ಜನಗಳು, ಅವನೇನೋ ತಪ್ಪು ಮಾಡಿದ್ರೆ 50% ಆಫರಲ್ಲಿ ಮುಗಿದೋಗ್ಬಿಡುತ್ತಾ? ಇದು ಒಂದೇ ತಾನೇ ಕಾನೂನು. ಈ ಥರ ಆದಾಗ ನಿಮ್ಗೆ ಎಲ್ಲಿ ಭಯ ಇಲ್ಲಿ ಬರುತ್ತೆ? ಡ್ರೈವರ್ಗಳಿಗೆ ಭಯ ಇಲ್ಲಿ ಬರ್ತಾರೆ ಅವರು. ಉದಾಹರಣೆ ತೊಗೊಳ್ಳಿ, ಪಬ್ಲಿಕ್ ಟ್ಯಾಕ್ಸಿ, ಪಬ್ಲಿಕ್ ಇದು ಆಟೋ ರಿಕ್ಷಾಗಳು, ಅದರ ಯೆಲ್ಲೋ ಬೋರ್ಡು, ದೇ ಆರ್ ಪೇಯಿಂಗ್ ಟ್ಯಾಕ್ಸ್ ಟು ದ ಗೌರ್ಮೆಂಟ್. ಏನು ಸರ್? 2 ಸಾರಿ ಈಗ ಅಣ್ಣವ್ರು ಹೇಳಿದ್ರು, ಇನ್ನೊಂದು ಹೇಳಿದ್ರು. ಇವತ್ತು ಅದ್ಯಾವುದು ರ್ಯಾಪಿಡ್ ಅಂತ ಬಂದ್ಬಿಟ್ಟಿದೆ, 2 wheeler, ಸೇಫ್ಟಿ ಇಲ್ಲ, ಏನಿಲ್ಲ. ಅದರೊಳಗೆ ಒಬ್ಬ ತೊಗೊಂಡೋಗಿ ಇದು ಮಾಡ್ತಾರೆ. ಹೌ ಯಾವ ಅಲೋಡ್? ಕರೆಕ್ಟ್. ಈಗ ಆಮೇಲೆ ಅಣ್ಣ ಒಂದು ನಿಮಿಷ, ಈಗ ಆಮೇಲೆ ನಾವು ಟ್ಯಾಕ್ಸನ್ನು ಕಟ್ಟಿಬಿಟ್ಟು ನಾವು ಒಂದು ಗಾಡಿ ತಗೊತೇವೆ. 5 ಲಕ್ಷ 6 ಲಕ್ಷ 10 ಲಕ್ಷ ಟ್ಯಾಕ್ಸ್ ಆಗ್ತವೆ ದೊಡ್ಡ ಗಾಡಿಗಳಿಗೆ. ನಮಗೆ ಏನಕ್ಕೆ ಆ ಟ್ಯಾಕ್ಸ್ ಕಟ್ಟೋದು? ನಮಗೆ ಒಳ್ಳೆ ರಸ್ತೆ ಕೊಡಬೇಕು, ಪಾರ್ಕಿಂಗ್ ಕೊಡಬೇಕು ಸರ್ಕಾರ ಅಂತ. ಅದು ಕೊಟ್ಟಾದ್ಮೇಲೂ ನಾವು ಯಾಕೆ ಟೋಲ್ ಕಟ್ಟಬೇಕು? ಅಲ್ಲೊಂದು ಯಾಕೆ ಸುಂಕ ವಸೂಲಾತಿ ಕೇಂದ್ರ ಬೇಕು? ನಾವು ಹೇಳ್ದಂಗೆ 2 ಇಲಾಖೆ ಫೈನ್ ಹಾಕುತ್ತೆ. ನಾವು ಯಾಕೆ 2 ಕಡೆಗೆ ಟ್ಯಾಕ್ಸ್ ಕಟ್ಟಿ ರಸ್ತೆಯಲ್ಲಿ ಓಡಾಡಬೇಕು? ಇದನ್ನು ನಾವೇನಾದ್ರು ಪ್ರಶ್ನೆ ಮಾಡಿದರೆ, ಅವನು ಯಾರೋ ಕನ್ನಡ ಪರ ಸಂಘಟನೆಯವನು ಶಾಲೆ ಹಾಕೊಂಡವನೇ, ನಮಗೆ 30 ರೂಪಾಯಿ ಕಟ್ಟೋ ಯೋಗ್ಯತೆ ಇಲ್ಲ, ಟೋಲಲ್ಲಿ ಗಲಾಟೆ ಮಾಡ್ತಾನೆ ಅಂತಾರೆ. ಪ್ರಶ್ನೆ ಮಾಡೋಕ್ಕಲ್ಲ ರೀ, ದರಿದ್ರ ನನ್ನ ಮಕ್ಕಳು ಪ್ರಶ್ನೆ ಮಾಡಲ್ಲ. ಅದನ್ನು ನಮಗೆ ಬೇಜಾರಾಗುತ್ತೆ. ಇವರು
ನಾವೊಂದು ಹೋಟ್ಲಿಗೆ ಹೋಗ್ತಾವ್ರಿ, ಹೋಟ್ಲಿಗೆ ಹೋದ್ರೆ ಒಂದು ಮಸಾಲೆ ದೋಸೆ ತೊಗೊತೆ, ಮಸಾಲೆ ದೋಸೆಗೆ ನಾನು ದುಡ್ಡು ಕೊಡ್ಬೋದು, ನೀನು ಇಡ್ಲಿಗೂ ಪೇ ಮಾಡಪ್ಪ ಅಂದರೆ ಎಲ್ಲಿ ಕೊಡೋದು? ಈ ಮೈಸೂರು ರಸ್ತೆ ಅವಸ್ಥೆ ಹಂಗೆ ಆಗಿದೆ. ಮೈಸೂರು ರಸ್ತೆಯಲ್ಲಿ ನಿಮಗೆ ಚನ್ನಪಟ್ಟಣ ಹೋಗಬೇಕು ಅಂದ್ರೂ 300-400 ರೂಪಾಯಿ ಕಟ್ಟಬೇಕು, ನೀವು ಮೈಸೂರು ಹೋಗ್ಬೇಕು ಅಂದ್ರೂ ಕಟ್ಟಬೇಕು, ಮಂಡ್ಯಕ್ಕೆ ಹೋಗ್ಬೇಕು ಅಂದ್ರೂ ಕಟ್ಟಬೇಕು. ನಾವು ಜನಗಳಿಗೆ ಏನು ಕುರಿಗಳು, ಜನಗಳು ಹೋಗ್ತಾರೆ, ಟೋಲ್ ಆಯ್ತು ಹೋಗ್ತವೆ, ಜನಕ್ಕೇನ್ರಿ ಎಚ್ಚೆತ್ಕೊಂತ ಇಲ್ಲ, ಜನಕ್ಕೆ ಆ ಸಮಸ್ಯೆ ಅರ್ಥ ಆಗ್ತಾ ಇಲ್ಲ. ಎರಡು ಟ್ಯಾಕ್ಸ್ ಯಾಕೆ ಕಟ್ಟಬೇಕು ಅಂತ ನಾವು ಕೇಳ್ತಾ ಇರೋದು. ನೀವು ಅಧಿಕಾರ ಕೈಲಿ ಇಟ್ಕೊಂಡು ಪೊಲೀಸ್ ಪ್ರೊಟೆಕ್ಷನ್ ತೊಗೊಂತೀರಾ? ಪಾಪ ಅವ್ರು ಏನು ಮಾಡ್ತಾರೆ, ಇವನ್ ಕೈ ಲಾಠಿ ಹಿಡ್ಕೊಂಡು ಹೊಡಿತಾನೆ, ಅವ್ನಿಗೆ ಬರೀ ಕೈಲಿ ಇಡ್ತಾನೆ. ಇನ್ನು ಇವಾಗ ನಾನು ಹೇಳ್ತಾರೆ, ಸಿಸ್ಟಮ್ ಇಟ್ ಸೆಲ್ಫ್ ಇಸ್ ಅ ವರ್ಸ್ಟ್ ಡರ್ಟಿ ಅಡ್ಮಿನಿಸ್ಟ್ರೇಷನ್ ಅಂತಂದರೆ, ನಾನು ಇವತ್ತು ನೋಡಿ BJP, ಕಾಂಗ್ರೆಸ್ಸು, JDS ಯಾವುದೋ ಪಕ್ಷದ ಬಗ್ಗೆ, ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಗೌರ್ಮೆಂಟಲ್ಲಿ ಒಬ್ಬ ಚೀಫ್ ಸೆಕ್ರೆಟರಿ ಸ್ಟ್ರಿಕ್ಟ್ ಆಗಿ ಇದ್ಬಿಟ್ರೆ CM ಕೂಡ ಏನು ನಡೆಯಲ್ಲ. ಒಂದು CMದು ಏನು ನಡೆಯಲ್ಲ, ಚೀಫ್ ಸೆಕ್ರೆಟರಿ ಇಸ್ ದ ಚೀಫ್ ಫಾರ್ ದಿ ಸ್ಟೇಟ್. ಅಷ್ಟು ಪವರ್ಫುಲ್ ಪ್ಲೇಸ್ ಅದು. ಎಲ್ಲ ಮುದ್ರಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ನೀನು ಒಂದಷ್ಟು ತಿನ್ನು, ನಾನು ಒಂದಷ್ಟು ತಿಂತೀನಿ, ನಮ್ಮ ಪಾರ್ಟಿ ನಾನು ಇರ್ತೀನಿ, ನಿನ್ನ ಪಾರ್ಟಿ ನೀರು, ಆಮೇಲೆ ನೋಡ್ಕೊಳ್ಳೋ ಅಂತಾರೆ. ಯಾಕೆ ಗೊತ್ತಾ? ನಿರ್ಭಯ, ಭಯ ಇಲ್ಲ. ಸಿಕ್ಟಾಗಿ ನೋಡಿ, ಒಬ್ಬ ಅವನೇನೋ ಅಕಸ್ಮಾತ್ ಸಿಗ್ನಲ್ ಕ್ರಾಸ್ ಮಾಡ್ದ, ಹಿಡ್ಕೊಂಬಿಟ್ರಾ, ಇಮ್ಮಿಡಿಯೇಟಾಗಿ ಗಾಡಿ ಸ್ವೀಸ್ ಮಾಡು, ಬಿಡು, ಅವ್ನಿಗೆ ಪನಿಷ್ಮೆಂಟು ಒಂದು ಕಡೆ ಹಾಕೋದು, ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಡಿ. ಅವಾಗ ಹೆದರ್ತಾರೆ. ಆ ಹೆದರಿಕೆಯನ್ನು ಇವತ್ತು ಹೊಟ್ಟೋಗ್ಬಿಟ್ಟಿದೆ. 50% ಇದೇನಿದೆಯಲ್ಲ ಪೊಲೀಸ್ ಇಲಾಖೆಯಲ್ಲಿ ಯಾಕೆ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಆಗಲೇ ಅದ್ರ ಮುಂದುವರೆದ ಭಾಗವಾಗಿ ಕ್ಯಾಮ್ರಾ ಸಿಸ್ಟಮ್, ಪೊಲೀಸರು ಪ್ರಕರಣಗಳನ್ನ ದಾಖಲಿಸೋದು ಜಸ್ಟ್ ಒಂದು ಕ್ಲಿಕ್ಕಲ್ಲಿ ಇದು ಮಾಡಿಬಿಟ್ಟು ಅವ್ರು ಇದು ಮಾಡ್ತಾರೆ. ನಾವು ಹಂಗಲ್ಲ, ಫಿಸಿಕಲಾಗಿ ಹಿಡಿದಬೇಕು. ನಾವಿನ್ನು 50 ವರ್ಷದ ಹಿಂದಿನ ತನಿಖಾ ವ್ಯವಸ್ಥೆನೇ ಇಟ್ಕೊಂಡಿದ್ದೀವಿ. ಟೆಕ್ನಾಲಜಿಕಲಿ ಸಾರಿಗೆ ಇಲಾಖೆ ಹಾಗೇ ಇಲ್ಲ. 50 ವರ್ಷದ ಹಿಂದೆ ಏನು ತನಿಖೆ ಮಾಡ್ತದೆ ಅದೇ ವಿಧಾನದಲ್ಲಿ ಇವತ್ತು ಸಾರಿಗೆ ಇಲಾಖೆ ಇರೋದ್ರಿಂದ ಇದಕ್ಕೆ ಕಾರಣ. ಡಿಜಿಟಲೈಸೇಷನ್ ಆಗಿಲ್ಲ. ನೋಡಿ, ವಾಹನ ಡಾಟಾ ಇರೋದು ಸಾರಿಗೆ ಇಲಾಖೆಯಲ್ಲೇ ಇದೆ. ಇದನ್ನ ಪೊಲೀಸ್ ಇಲಾಖೆ ತಗೊಂಡು ಅವರು ಅಷ್ಟು ಕೆಲಸ ಮಾಡ್ತಿದ್ದಾರೆ, ನಾವು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ ಹ್ಯಾಂಡ್ಸ್ ಇಲ್ಲ. ಹೌದು, ಹ್ಯಾಂಡ್ಸು ಟೆಕ್ನಿಕಲ್ ಬಗ್ಗೆ ಗೊತ್ತಿಲ್ಲ ಅಧಿಕಾರಿಗಳಿಗೆ. ಒಂದು ಪ್ರಕರಣ ದಾಖಲಾಯಿತು ಅಂತಂದ್ರೆ ಇಮಿಡಿಯೇಟ್ ಆಗಿ ಅವ್ನಿಗೆ ಯಾಕೆ ನೋಟಿಸ್ ಕಳ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಾನು ಕೂಡ ಇಲಾಖೆಯಲ್ಲಿದ್ದಾಗ ಇದನ್ನ ಮಾಡ್ಬೋದು, ಯಾಕೆ ಅಂತ ಅಂದ್ಬಿಟ್ಟು ಬಹಳಷ್ಟು ನಮ್ಮ ಮೇಲಾಧಿಕಾರಿಗಳ ಜೊತೆ ಸ್ವಲ್ಪ ಘರ್ಷಣೆ ಅಂದ್ರೆ ಗುಡ್ ಟರ್ಮ್ಸ್, ಇದನ್ನ ಮಾಡ್ಬೋದು ಸರ್, ಇದನ್ನ ಸಾಫ್ಟ್ವೇರ್ನ ಡಿಸೈನ್ ಮಾಡಿಸಿ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಏನು? ಪರಿಹಾರ ಇಲಾಖೆ ಅಧಿಕಾರಿಗಳು ಮಾಡ್ಬೋದು, ಏನು ಇಲ್ಲ. ಇಟ್ಸ್ 1 ಮಂತಲ್ಲಿ ಮನಸ್ಸು ಮಾಡಿದ್ರೆ 1 ತಿಂಗಳಲ್ಲಿ ಮಾಡ್ಬೋದು, ಸರ್ಕಾರ ಮಾಡ್ಬೋದು. ಏನು ಇದ್ಯಾವ ನೋಡಿ, ಅದೇ ನಮಗೆ ನಮ್ಮ ಕೇರಳ ಸಾರಿಗೆ ಇಲಾಖೆ ಇದೆಯಲ್ಲ, ಅಲ್ಲಿ ಒಂದು ವೈಲೇಷನ್ ಆಗಿದ್ದು ರಿಜಿಸ್ಟರ್ಡ್ ಮೊಬೈಲ್ಗೆ ಮಾಹಿತಿ ಬರುತ್ತೆ. ಮತ್ತೆ ನಮ್ಮ ಕೈಲಿ ಹಾಕಲ್ಲ. ಈಗ ದೇಶ ಅಂದ್ರೆ ಎಲ್ಲ ಒಂದೇ ತಾನೆ. ಈಗ ಮೋಟಾರ್ ವೆಹಿಕಲ್ ಆಕ್ಟ್ ಅಂದ್ರೆ ಎಲ್ಲ ರಾಜ್ಯಗಳಿಗೂ ಒಂದೇ ತಾನೆ. ಅದಕ್ಕೆ ಕೇರಳದವ್ರಿಗಾಗುತ್ತೆ, ಆಂಧ್ರದವ್ರಿಗಾಗಲ್ಲ, ಕರ್ನಾಟಕಕ್ಕಾಗಲ್ಲ ಅಂದರೆ ಏನು? ನಮಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಇಚ್ಛಾಶಕ್ತಿಯ ಒಂದು ಕೊರತೆ ಇದೆ ಅಂತ ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಖಂಡಿತವಾಗ್ಲೂ ಯಾವುದು ಕಷ್ಟ ಇಲ್ಲ. ಇವತ್ತು ಇರ್ತಕ್ಕಂಥ ತಂತ್ರಜ್ಞಾನದಲ್ಲಿ ನಾವು ಕಳ್ಳನ್ನು ಹಿಡಿಬೋದು, ಮತ್ತು ಕಳ್ಳರಿಗೆ ಎಷ್ಟು ಅವಕಾಶ ಇದೆಯೋ ಕಳ್ಳನ ನಿಯಂತ್ರಣ ಮಾಡೋದಕ್ಕೂ ನಾವು ಬುದ್ಧಿವಂತರಾಗ್ತಕ್ಕಂಥ ಒಂದು ಆವಿಷ್ಕಾರಗಳನ್ನ ನಾವು ಮಾಡ್ಕೋಬೇಕು. ಅವ್ರು ಏನಾಗಿದೆ, ಕಳ್ಳ ಮುಂದೆ ಹೋಗ್ತಾ ಇದ್ದಾನೆ, ಕಳ್ಳರನ್ನ ಹಿಡ್ಕೊಂಡು ಜೈಲಿಗೆ ಹಾಕ್ತಿದ್ದೀವಿ ಮುಂಚೆ. ನಾವು ಜೈಲಿಗೆ ಹಾಕೋದಕ್ಕೆ ನಾವು ಮನ ಪರಿವರ್ತನೆ ಆಗಲಿ, ಸರಿಯಾಗಿ ಹೊರಗಡೆ ಬರಲಿ ಅಂತ. ಇವತ್ತು ಜೈಲ್ ಪರಿಸ್ಥಿತಿ ಏನಾಗಿದೆ, ಜೈಲಲ್ಲಿ ನಿಮ್ಗೆ ಡ್ರಗ್ಸ್ ಸಿಗುತ್ತೆ, ಎಣ್ಣೆ ಸಿಗುತ್ತೆ, ಲೇಡೀಸ್ ಸಿಗ್ತಾರಲ್ಲ ಗೊತ್ತಿಲ್ಲ, ಡ್ಯಾನ್ಸ್ ಆಡ್ತಾರೆ, ನಿಮಗೆಲ್ಲ ಪ್ರತಿಯೊಂದು ಸಿಗ್ತವೆ. ಈಗ ಅಂಥದ್ರಲ್ಲಿ ಪರಿವರ್ತನೆ ನೀವು ಎಲ್ಲಿಂದ ತರ್ತೀರಾ? ಅಲ್ಲೂ ಅಧಿಕಾರಿಗಳಿದ್ದಾರೆ. ಮೊನ್ನೆ ನೋಡ್ರಿ, ನಮ್ಗೆ ನಾಚಿಕೆ ಆಗಬೇಕು, ಜೈಲರ್ನ ಹೊಡೆದಿದ್ದಾರೆ ಹಿಡ್ಕೊಂಡು. ಇದ್ರ ಕಾರವಾರ ಜೈಲಲ್ಲಿ ಜೈಲರ್ನ ಹೊಡೆದವ್ರು ಹಿಡ್ಕೊಂಡು. ಇವತ್ತು ಎಲ್ಲಿವರೆಗೆ ಬಂದಿದೆ ಪೊಲೀಸ್ ಇಲಾಖೆ ಅಂದರೆ, ಇದೆಲ್ಲ ಇವೆಲ್ಲ ಆಗೋದ ಕಾರಣ ಜನಗಳಿಗೆ ಪೊಲೀಸ್ ಇಲಾಖೆ ಮೇಲೆ ಭಯ ಯಾಕಿಲ್ಲ ಅಂದರೆ, ಆ ಪೊಲೀಸ್ ಇಲಾಖೆ ಎಲ್ಲ ಕೆಲ ಭ್ರಷ್ಟಾಚಾರ ಅಧಿಕಾರಿಗಳಿಂದ ದುಡ್ಡು ಕೊಟ್ಟರೆ ಏನಾರು ಆಗುತ್ತೆ. ನಾನು ಪೊಲೀಸವ್ರು ನೋಡಿದ್ರು ಇವತ್ತು ದುಡ್ಡು ಕೊಟ್ಟು ಹೊರಗಡೆ ಬರ್ತಾನೆ ಅನ್ನೋ ಮನೋಭಾವ ರೌಡಿಗಳಿಗೆ ಇವತ್ತಾಗಿದೆ. ಇದನ್ನು ಚೇಂಜ್ ಮಾಡಬೇಕು ಅಂದರೆ ಇನ್ನಾದರೂ ನಿಷ್ಠೆಯಿಂದ ಕೆಲಸ ಮಾಡಿ. ಆಮೇಲೆ ಪೊಲೀಸ್ ಇಲಾಖೆ ಪಾಪ ಅವ್ರದ್ದು ತಪ್ಪಲ್ಲ ರೀ, ಇವರು 1 ಕೋಟಿ 2 ಕೋಟಿ 50 ಲಕ್ಷ 20 ಲಕ್ಷ ಒಂದೊಂದು ಪೋಸ್ಟಿಂಗು ಸ್ಟೇಷನಿಗೆ ಹೋಗ್ಬೇಕು ಅಂದರೆ, ಆ ರೀತಿ ಇದ್ದಾಗ ಇನ್ನೆಲ್ಲಿಂದ ಅವ್ರ ಪಾಪ ಅವ್ರ ಸಂಬಳದಲ್ಲಿ ಎಲ್ಲಿಂದ ತರ್ತಾರೆ ದುಡ್ಡು? ಅವರು ಕೂಡ ಭ್ರಷ್ಟಾಚಾರ ಮಾಡಲೇಬೇಕಲ್ವಾ? ಪೋಸ್ಟಿಂಗ್ ಎಲ್ಲಿ ಕೊಡ್ತಾರೆ? RTO ಅಧಿಕಾರಿಗಳು ಹೊರ್ತಲ್ಲ, ಅವರು ಕೂಡ ಒಂದು ಒಳ್ಳೆ ಜಾಗದಲ್ಲಿ ಪೋಸ್ಟಿಂಗ್ ಆಗಬೇಕು ಅಂದರೆ ಮಾಮೂಲಿ ಕೊಡಲೇಬೇಕು. ನೋಡಿ, ಇವರೇ ರಾಜಣ್ಣ ಪಾಪ ಅವ್ರದ್ದು ಪಿಂಚಣಿ ತಗೊಳಕ್ಕೆ ಅವ್ರು 2 ಲಕ್ಷ ರೂಪಾಯಿ ಖರ್ಚು ಮಾಡೋರು ರೀ. ಇವತ್ತಿಂಥ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಒಬ್ಬ ಗೌರವಿತವಾಗಿ ಕೆಲಸ ಮಾಡಿದಂಥ ಅಧಿಕಾರಿ ಆ ಪಿಂಚಣಿ ತಗೊಳಕ್ಕೆ ಇವತ್ತು ದುಡ್ಡು ಕೊಟ್ಬಿಟ್ಟು ಹೊರಗಡೆ ಬಂದು ಪಾಪ ಅಲಿಬೇಕು ಕೋರ್ಟನ್ನ ಅಂದರೆ ಆ ಮನಸ್ಥಿತಿ ಏನಾಗುತ್ತೆ? ಒಬ್ಬ ಅಧಿಕಾರಿಗಳಿಗೆ ಸಾಮಾನ್ಯವಾಗಿ ಬರುತ್ತೆ, ನೋಡಪ್ಪ ನಾನು ಮುಂದೆ ರಿಟೈರ್ಡ್ ಆದಮೇಲೆ ಏನಾಗುತ್ತೆ ಗೊತ್ತಿಲ್ಲ, ನಾನು ಸ್ವಲ್ಪ ಆಸ್ತಿ ಮಾಡಿಟ್ಕೊಳ್ಳೋಣ, ನಾನು ಸ್ವಲ್ಪ ಬಾಡಿಗೆ ಬರತ್ರ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ದುಡ್ಡು ಮಾಡ್ತಾರೆ ಇವತ್ತು. ಇದೆಲ್ಲ ಕಾರಣ ಸರ್ಕಾರ. ಈ ದೇಶದಲ್ಲಿ ರಾಜಕೀಯ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಭ್ರಷ್ಟಾಚಾರ ನಡೀತಾನೆ ಇರುತ್ತೆ. ಅದನ್ನು ಖಂಡಿತ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ವೇಣುಗೋಪಾಲ್ ಸರ್ ಏನು ಹೇಳ್ತೀರಿ ಕೊನೆಯದಾಗಿ?
ಎಲ್ಲ ಡಿವೈಡೆಡ್ ಪಾಲಿಸಿ. ಮತ್ತು ನಮ್ಮ ತಂದೆಯವ್ರು ಹೇಳ್ತಾ ಇದ್ರು ಬ್ರಿಟಿಷ್ ರೂಲು ಭಾಳ ಚೆನ್ನಾಗಿತ್ತು. ಊಟ ತಿಂಡಿ ಬಟ್ಟೆ ಬರೆ ಮನೆ ಮಠ ಎಲ್ಲ ಕೊಡ್ತಾಯಿದ್ದ. ಯಾರು ನನಗೆ ಸ್ವಾತಂತ್ರ್ಯ ಬೇಕು ಅಂತ ಟೀಮ್ ಕಟ್ಕೊಂಡು ಹೋರಾಟ ಮಾಡ್ತಾರೆ ಅವ್ರು ಮಾತ್ರ ಸಾಯಿಸ್ತಾ ಇದ್ದ ಅಂತ. ಸೊ ಇವಾಗ ಇಲ್ಲಿ ಏನಾಗಿದೆ ಗೊತ್ತಾ, ಆ್ಯಕ್ಚುಲಿ ಅಧಿಕಾರಿಗಳು ಸರ್ಕಾರ ಕೈನ ಇಟ್ಕೊಂಡು ದಬ್ಬಾಳಿಕೆ ಮಾಡಿಕೊಂಡು ಜನಗಳನ್ನ ಹೆದರಿಸ್ಕೊಂಡು ಎಲ್ಲ ಇದು ಮಾಡ್ಕೊಂಬಿಟ್ಟಿದ್ದಾರೆ. ಏನೋ ಒಂಥರ ಮನಪ್ಪ ಇವ್ರ ದಯ ನಾವು ಮಾಡಿದ್ದೇವೆ ಸರಿ ಇದು ಹೋಗ್ತಾರೆ. ನೀವು ಕೋರ್ಟ್ ಕಚೇರಿಗೆ ಹೋಗ್ತೀರಾ, ವರ್ಷಾನ್ಗಟ್ಟಲೆ ಅಲಿಬೇಕು. ಮೋಸ್ಟ್ ಕರಪ್ಷನ್ ಇಸ್ ಗೋಯಿಂಗ್ ಓನ್ಲಿ ಇನ್ ಜುಡಿಷಿಯಲ್. ನಮ್ಮ ದೇಶ ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲರಿಗೂ ಎಲ್ಲ ಹಾಳಾಗಿ ಹೋಗ್ತಾ ಇದೆ ಇವತ್ತು. ಒಟ್ಟಿನಲ್ಲಿ ಒಂದು ಸಾರಿ ರೆವಲ್ಯೂಷನ್ ಆಗಬೇಕು, ಅಥವಾ ಮಾರ್ಷಲ್ ಲಾ ಬರಬೇಕು. ಆವಾಗ ನಮ್ಮ ದೇಶದಲ್ಲಿ ಜನಗಳು ಬುದ್ಧಿ ಬರೋದು. ಎಲ್ಲಿಂದ ಆಗಬೇಕು? ಅದು ನಮ್ಮಿಂದಲೇ ಆಗಬೇಕು, ಜನಗಳಿಂದಲೇ ಆಗಬೇಕು. ಅದು ಬರುತ್ತೆ. ಇಟ್ಸ್ ಅ ಕ್ವೆಶ್ಚನ್ ಆಫ್ ಟೈಮ್ ಅಷ್ಟೇ. ಅದು ಬಂದೇ ಬರುತ್ತೆ. ಈಗ ನೇಪಾಳ ಗಿಪ್ಪಾಳ ಪಾಕಿಸ್ತಾನ ಎಲ್ಲ ಆಗಿಲ್ಲ, ಹಂಗೆ ಆಗುತ್ತೆ ಅಷ್ಟೇ. ಆಗುತ್ತೆ ಹಿಂಗೆ ಇದ್ರೆ ಕ್ವಿಕ್ ಆಗಿ ಸರಿ. ನೀವು ಯಾಕೆ ನೀರಸ ಪ್ರತಿಕ್ರಿಯೆ ಅಂತ ಬಹಳ ಮುಖ್ಯವಾದ ಕಾರಣ, ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಇಲ್ಲಿನವರೆಗೂ ಎಷ್ಟು ಪ್ರಕರಣ ಇದೋ ಅಷ್ಟಕ್ಕೂ ವಿಲೇವಾರಿ ಆಗ್ತಾ ಇದೆ. ಆದರೆ ಸಾರಿಗೆ ಇಲಾಖೆಯಲ್ಲಿ 2020ನೇ ವರ್ಷಕ್ಕಿಂತ ಹಿಂದಿನ ಒಂದು ಪ್ರಕರಣಗಳಿಗೆ ಮಾತ್ರ ಸೀಮಿತಗೊಳಿಸಿರೋದ್ರಿಂದ ಇದಕ್ಕೆ ನೀರಸ ಪ್ರತಿಕ್ರಿಯೆ ಇದು ಒಂದು ಮುಖ್ಯವಾದಂಥ ಕಾರಣ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿ ಆಫರ್ ಇದ್ದರೂ ಕೂಡ ಜನ ಯಾಕೆ ದಂಡವನ್ನು ಪಾವತಿ ಮಾಡೋದಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಇಲ್ಲದೆ ಇರೋದು, ರೂಲ್ಸ್ಗಳನ್ನು ಸರಿಯಾಗಿ ಜಾರಿ ಮಾಡದೇ ಇರೋದು, ಆಮೇಲೆ ಎರಡೆರಡು ಇಲಾಖೆ ಈ ರೀತಿಯ ದಂಡ ಪಾವತಿ ಮಾಡ್ತಾ ಇರೋದ್ರಿಂದಾಗಿ ಜನರಲ್ಲಿಗೂ ಕೂಡ ಈ ಒಂಥರ ಕನ್ಫ್ಯೂಷನ್ ಇದೆ. ಸೊ ಹಂಗಾಗಿ ಸರಿಯಾದ ರೀತಿಯಲ್ಲಿ ನಿಯಮ ಪಾಲನೆ ಮಾಡಬೇಕಾಗತ್ತೆ. ಆಮೇಲೆ ಈ 50ರಷ್ಟು ಆಫರ್ ಏನಿದೆಯಲ್ಲ ಅದು ಅವರಿಗೆ ಪ್ಲಸ್ ಆಗುತ್ತೆ. ಈಗಿಲ್ಲ ಅಂದರೆ ನೆಕ್ಸ್ಟ್ ಮಾಡೋಣ ಅನ್ನೋ ರೀತಿಯಲ್ಲಿ. ಸೊ ಆ ರೀತಿ ವ್ಯವಸ್ಥೆ ಇರೋದ್ರಿಂದಾಗಿ ಸಹಜವಾಗಿ ಈಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಮಾಡೋಣ ಅನ್ನೋವಂಥದ್ದು. ನೀವು ಫಸ್ಟ್ ಆಫ್ ಆಲ್ ಈ ರೀತಿ ರೂಲ್ಸ್ ಇದೆಯಲ್ಲ 50% ಇದು ವೆಸ್ಟ್ ಇದು. ಸೊ ಇನ್ಮೇಲೆ ಆದರೂ ಸ್ಟ್ರಿಕ್ ಆಗಿ ಆ ರೂಲ್ಸನ್ನು ಜಾರಿಗೆ ತಂದಿದೆ ಆದಲ್ಲಿ ಅದು ಕಾನೂನು ರೀತಿ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಂಡಿದ್ದರೆ ಖಂಡಿತವಾಗಿ ಕೂಡ ಇದು ಒಂದು ಹಂತಕ್ಕೆ ತರಬಹುದು. ಇಲ್ಲ ಅಂತಂದರೆ ಇದು ಹಂಗೆ ಹೋಗ್ತಾನೆ ಇದೆ, ಈ ಬಾರಿ ನೆಕ್ಸ್ಟ್ ಬಾರಿ ಮುಂದೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.